Hello, Namaskara. Welcome to tchr session. So today we are going to discuss very important questions which will appear in the final examination. So ಕೊನೆ ಹಂತದಲ್ಲಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನೀವು ಏನು ಮಾಡಬೇಕಾಗಿದೆ, ಯಾವ ಕ್ವೆಶ್ಚನ್ಸ್ ಹೇಗೆ ತಯಾರಿ ಮಾಡೋದ್ರಿಂದ ನಿಮಗೆ 75 ಪ್ಲಸ್ ಮಾರ್ಕ್ಸ್ ಬರುತ್ತೆ. ಯು ಮೇ ಸ್ಕೋರ್ 80 ಔಟ್ ಆಫ್ 80, but still I say 75 from my side and last 5 marks from your effort. ಈಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ದ screen is visible for you guys. If there is any technical issues, you can always anyway. So ನಾನು ನಿಮಗೆ ಇವಾಗ ಪಾರ್ಟ್ ಇ ಇಂದ ತೋರಿಸ್ತಾ ಬರ್ತೀನಿ, ಆಗ್ಬೋದಾ? ಸೊ ದಿಸ್ ಇಸ್ ದ ಮಾಡೆಲ್ ಕ್ವಶನ್ ಪೇಪರ್ ಗಿವನ್ ಬೈ PU ಬೋರ್ಡ್, ಹೌದಲ್ವಾ? ರೈಟ್. ಸೊ ಈ ಮಾಡೆಲ್ ಪೇಪರ್ ಒಂದು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾ ಇದೆ. ಸೊ ಈ ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆ ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ರೈಟ್, ಸೊ ಎಲ್ಲ ಎಕ್ಸಾಕ್ಟ್ ಕ್ವಶನ್ ಪೇಪರ್ ಹೇಗಿದೆ ಅನ್ನೋದನ್ನ ನಾವಿವಾಗ ಆಲ್ರೆಡಿ ಫೈನಲ್ ಮಾಡ್ಬಿಟ್ಟಿದೀವಿ. ಸೊ ಇನ್ ಟುಡೇ ಸೆಷನ್ ವಿ ಆರ್ ಜಸ್ಟ್ ಗೋಯಿಂಗ್ ಟು ಗೋ ಥ್ರೂ all those questions once, and these PDF files are available in tchr app and in web application under Mission 80 Mathematics. Alright, so ನೀವೆಲ್ಲ ಇದನ್ನ ಆಕ್ಸೆಸ್ ಮಾಡಬಹುದು if you have already subscribed the course. Anyway, so let me go through the question paper once. ಇದು PU ಬೋರ್ಡ್ ಒದಗಿಸಿರುವ ಕ್ವೆಶ್ಚನ್ ಪೇಪರ್. ಇದು ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ನಾನೇನ್ ಮಾಡ್ತೀನಿ, ನಾನು ಈ ವರ್ಷ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ನಾನು 50 ಸೆಕೆಂಡ್ ಕ್ವೆಶ್ಚನ್ ಇಂದ ಆನ್ಸರ್ ಬರೆಯಕ್ಕೆ ಶುರು ಮಾಡ್ತೀನಿ. ಹೋಪ್ ಇಟ್ ಇಸ್ ಕ್ಲಿಯರ್. ನಾನು ಫೈನಲ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದು ಹೀಗೆ. I will pick 50 second question or 51 or 52, right? Answer the following ಅಂತ ಇಲ್ಲಿದೆ, ಪಾರ್ಟ್ ಇ. ರೈಟ್, ಪೇಪರ್ ಎತ್ಕೊಂಡಾಗ 6 ಮಾರ್ಕ್ಸ್ಗೆ 2 ಕ್ವಶನ್ ಇದೆ, ಇಲ್ಲಿ 4 ಮಾರ್ಕ್ಸ್ಗೆ 2 ಕ್ವಶನ್ ಇದೆ. ನೀವು ಮೊದಲ 2 ಪೇಜಸ್ ಅನ್ನ ಬಿಟ್ಬಿಡ್ಬೇಕು. ರೈಟ್, ಥರ್ಡ್ ಪೇಜ್ ಇಂದ ಪಾರ್ಟ್ ಇ ಅಂತ ಮೊದಲು ಬೋರ್ಡ್ ಹಾಕಿ ಅಂಡ್ ಸ್ಟಾರ್ಟ್ ರೈಟಿಂಗ್ ಫ್ರಮ್ ಪಾರ್ಟ್ ಇ. ಈ ಕ್ವಶನ್ ಪೇಪರ್ ನೋಡಿ ಬ್ಲೂ ಪ್ರಿಂಟ್ ಏನ್ ಹೇಳುತ್ತೆ ಅಂದ್ರೆ, ಈ ಟೈಪ್ ಕ್ವಶನ್ ಅಲ್ಲಿ ಎಕ್ಸ್ಪೆಕ್ಟೆಡ್, ರೈಟ್? ಸೊ ಫ್ರಮ್ ದ ಮ್ಯಾಟ್ರಿಸಸ್ ಆರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ. ಸೊ ಈ ಆಧಾರದ ಮೇಲೆ ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ಎಂತಹ ಕ್ವೆಶನ್ ಬರಬಹುದು ಅನ್ನೋದನ್ನ ನಾವು ಆಗ್ಲೇ ವರ್ಕ್ ಮಾಡಿಟ್ಬಿಟ್ಟಿದೀವಿ. ಪಾರ್ಟ್ ಇ ಅಲ್ಲಿ ನಾನು ತೋರಿಸಬೇಕಾಗಿರೋ ಕ್ವೆಶನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಯು ಕ್ಯಾನ್ ಆಕ್ಸೆಸ್ ದಿಸ್ ಫೈಲ್ ಫ್ರಮ್ tchr ಆಪ್. ಈಗ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಗಮನಿಸ್ಬಿಡಿ. ನಾನು ಇವಾಗ ಆ ಒಮ್ಮೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನಿಮಗೋಸ್ಕರ ಇದನ್ನ ರಿವೈಸ್ ಮಾಡ್ತಿದ್ದೀನಿ. ಯು ಶುಡ್ ಸ್ಟಾರ್ಟ್ ಆನ್ಸರಿಂಗ್ ದೀಸ್ ಕ್ವೆಶನ್. ನೀವು 51, 52 ಮೊದಲು ಅಟೆಂಡ್ ಮಾಡಿ ಮುಗಿಸ್ಬಿಡ್ಬೇಕು. 51 ಡೆಫಿನೆಟ್ ಇಂಟೆಗ್ರಲ್ಸ್ ಇಂದ ಬಂದಿರುತ್ತೆ. ಅದರಲ್ಲಿ ಇಲ್ಲಿ ನಾನು ಲಿಸ್ಟ್ ಮಾಡಿರುವ ಕ್ವೆಶನ್ ಯಾವ ಆರ್ಡರ್ ಇದೆ ಗಮನಿಸಿ. VVVIP ಕ್ವೆಶನ್ ಇದೇನೆ, -a to a f of x dx. ಇದರ ಪ್ರೂಫ್ ಇದು ಬರುವಂತಹ ಚಾನ್ಸಸ್ 95%, ರೈಟ್? ಆ 95% ಕ್ಯಾಟಗರಿಯಲ್ಲಿ ಕ್ವೆಶನ್ ನಂಬರ್ 1 and 2 ಇದೆ, ಕರೆಕ್ಟ್? ಇದೆರಡನ್ನ ಮೊದಲು ವರ್ಕೌಟ್ ಮಾಡಿಕೊಂಡು ರೆಡಿ ಆಗಿರಿ. ಈ ಕ್ವೆಶನ್ ಅಟೆಂಡ್ ಮಾಡೋದಕ್ಕೆ ಇಲ್ಲಿ ಇರುವಂತಹ ಎಲ್ಲ 6 ಕ್ವೆಶನ್ಸ್ ನೀವು ಓದಿರ್ಬೇಕು. ಇಸ್ ಇಟ್ ಕ್ಲಿಯರ್? ಹೋಪ್ ನೀವು ಇದನ್ನ ನೋಟ್ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ, ರೈಟ್? ಸೊ ಪಾರ್ಟ್ ಇ ಇಂದ ನಾವು ಮುಂದುವರಿಸೋಣ. ಈ ಒಂದು ನೆಕ್ಸ್ಟ್ ಹಾಫ್ ಆನ್ ಅವರ್ ನನ್ನ ಜೊತೆ ಕೂತ್ಕೊಂಡಿದ್ದರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು 75 ಪ್ಲಸ್ ಸ್ಕೋರ್ ಮಾಡೋದು ಗ್ಯಾರಂಟಿ. ಐ ವಿಲ್ ಅಶ್ಯೂರ್ ಯು ವಿಲ್ ಸ್ಕೋರ್ 75 ಪ್ಲಸ್. ನೀವೀಗ ಫೈನಲ್ ಎಕ್ಸಾಮಿನೇಷನ್ ಈ ಕ್ವಶನ್ ಅಟೆಂಡ್ ಮಾಡ್ತೀರಾ, ಇದಿಷ್ಟನ್ನ ಪ್ರಿಪೇರ್ ಆಗ್ತೀರಾ ಲಾಸ್ಟ್ ಮಿನಿಟ್ಗೋಸ್ಕರ. ಇದರೆಲ್ಲ ಪ್ರೂಫ್ ಆಲ್ರೆಡಿ ನೀವು ವರ್ಕೌಟ್ ಮಾಡಿದ್ದೀರಾ, ಬಟ್ ಇದೇ ಆರ್ಡರ್ ಅಲ್ಲಿ ಲಾಸ್ಟ್ ಮಿನಿಟ್ ಓದ್ಕೊಳ್ಳಿ. 6 questions. You access this file, prepare accordingly, right? ಇದರ ಜೊತೆ 1 mark ಕ್ವಶನ್ ಬರುತ್ತೆ ನೋಡಿ. ಏನೇನು ಕಾಣಿಸ್ಕೋಬಹುದು ಅನ್ನೋದನ್ನ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ಸ್, ರೈಟ್? ಇದರಲ್ಲಿ 1, 2, 3 ಮೋಸ್ಟ್ ಇಂಪಾರ್ಟೆಂಟ್, 4 and 5 ಡೌಟ್ಫುಲ್, 6 ಕೂಡ ಡೌಟ್ಫುಲ್ ಎಕ್ಸಾಂಪಲ್ ಕಾಣಿಸ್ಕೊಳ್ಳೋದು 1 ಮಾರ್ಕ್ಗೆಲ್ಲ, 7, 8 ಡೌಟ್ಫುಲ್ ಅಂತೀನಿ, ಬಟ್ 9, 10, 11 ಹಾಗೆ ಕ್ವಶನ್ ನಂಬರ್ ಸೆಕೆಂಡ್ ಅಲ್ಲಿ 1, 2, 3, 4, 5, 6, 7 ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಒಂದು ಡೆರೈವೇಶನ್ ಜೊತೆಯಲ್ಲಿ ಕಾಣಿಸ್ಕೋಬಹುದು, ಕರೆಕ್ಟ್? ಸೊ ಉಳಿದಂತೆ ಅಲ್ಲಿ ಎಲ್ಲವೂ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ.
ನೀವು ಯಾವ ಪ್ರಾಪರ್ಟಿ ಪ್ರೂವ್ ಮಾಡ್ತೀರಾ ಆ ಪ್ರಾಪರ್ಟಿ ರಿಲೇಟೆಡ್ ಒಂದು ಕ್ವಶನ್ ಬರುತ್ತೆ. ವಿ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 52 ನಾ. ಹೋಪ್ ದಿಸ್ ಇಸ್ ಕ್ಲಿಯರ್. ನಾವಿವಾಗ 6 ಮಾರ್ಕ್ಸ್ ಅನ್ನ ಎಕ್ಸಾಮ್ ಅಲ್ಲಿ ತಗೊಂಡ್ಬಿಟ್ಟಿದೀವಿ. ಅಸ್ಯೂಮಿಂಗ್ ದಿಸ್ ವಿ ವಿಲ್ ಮೂವ್ ಆನ್ ಟು 4 ಮಾರ್ಕ್ ಕ್ವಶನ್. ಬಟ್ ವೇಟ್ ಅ ಮಿನಿಟ್, 6 ಮಾರ್ಕ್ಸ್ ಇನ್ ಕೇಸ್ ನೀವು ಪ್ರಿಪೇರ್ ಆಗಬೇಕು ಅಂತಿದ್ರೆ, ನಂಗೆ ಇಂಟೆಗ್ರಲ್ಸ್ ಬೇಡ ಅಂತಿದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಎತ್ಕೋತೀರಾ, ಆರ್ ಯು ಕ್ಯಾನ್ ಪ್ರಿಪೇರ್ ಬೋತ್ ದ ಕ್ವಶನ್, ದಟ್ಸ್ ಅಪ್ ಟು ಯು. ಕರೆಕ್ಟ್, ನೀವು ಆಲ್ರೆಡಿ ಪ್ರಿಪೇರ್ ಮಾಡಿರ್ತೀರಾ, ಬಟ್ ಈ ಆರ್ಡರ್ ಅಲ್ಲಿ 15 ಕ್ವಶನ್ಸ್ ರೆಡಿ ಆಗ್ಬಿಡಿ. ಈ 15 ಅಲ್ಲಿ ಯಾವುದೋ ಒಂದು ಕನ್ಫರ್ಮ್ ಡನ್, ರೈಟ್? ದರ್ ಆರ್ ಓನ್ಲಿ 15 ಕ್ವಶನ್ಸ್. ಅದು ಕೂಡ ಒಂದು ಆರ್ಡರ್ ಅಲ್ಲಿ ಇಲ್ಲಿ ಆರ್ಗನೈಸ್ಡ್ ವೇ ತುಂಬಾ ಸುಂದರವಾಗಿ ಇಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಫಾಲೋ ದಿಸ್ ಬಿಕಾಸ್ ದಿಸ್ ಈಸ್ ದ ಆರ್ಡರ್. ವಿ ಅಂಡ್ ಐ ಪಿ ಅಂತ ಇದೆ. ನೆಕ್ಸ್ಟ್, ಈಗ ನಾನು ಇದನ್ನ ಮುಂದುವರಿಸ್ತೀನಿ. 52nd ಕ್ವಶನ್ ಬರೋಣ ಬನ್ನಿ. ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್. ನೀವು ಇದನ್ನ ಗಮನಿಸ್ತಾ ಇದ್ದೀರಾ ಅನ್ಕೊಂಡ್ರೆ ಡಿಟರ್ಮಿನೆಂಟ್ಸ್ ಇಂದ ಬರುತ್ತೆ. ಡಿಟರ್ಮಿನೆಂಟ್ಸ್ ಇಲ್ಲಿ ಏನ್ ಬರುತ್ತೆ ಗಮನಿಸಿ, ರೈಟ್? ಸೊ 3 1 minus 1 2 satisfy the equation ಹೀಗಿದೆ ಗಮನಿಸಿ. ಇಲ್ಲಿ ಶೋ ದಟ್ ದ ಮ್ಯಾಟ್ರಿಕ್ಸ್ satisfy the equation ಅಂತ ಬರ್ತಾ ಇದೆ. ಎಸ್, ತುಂಬಾ ಕ್ವಶನ್ ಬರ್ತಾ ಇದೆ. 2 marks 3 marks 5 marks 6 marks 4 marks. ಒನ್ ಶಾರ್ಟ್ ಲೈವ್ ಸೆಷನ್ ಮಾಡಿ ಸರ್. ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಮೈ ಡಿಯರ್, ರೈಟ್? ಬಂಜು ವೈಟ್ ಅಂತ ಹೇಳ್ತಿದ್ದೀರಾ, ಎಲ್ಲಾನು ತೋರಿಸ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ನಾನು ಎಕ್ಸಾಮಿನೇಷನ್ ಅಲ್ಲಿ 52nd ಕ್ವಶನ್ ಈಗ ಬಂದಿದ್ದೀನಿ. ನಾನು ಇದನ್ನ ಅಟೆಂಡ್ ಮಾಡ್ತೀನಿ 75+ ತಗೊಳ್ಳೋದಕ್ಕೆ. ಇಲ್ಲಿ ಈ ಮ್ಯಾಟ್ರಿಕ್ಸ್ ನಲ್ಲಿರೋ ಈ ಆಪ್ಷನ್ ಬರ್ಬೋದು. ಇದನ್ನ ತಪ್ಪಿಸಿದ್ರೆ, ರೈಟ್? ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಇನ್ ಕೇಸ್ ನಿಮ್ಮ ಪೇಪರ್ ಇರುವ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಬೇರೆ ಕ್ವಶನ್ ಆಯ್ಕೆ ಮಾಡ್ಕೊಂಡ್ರೆ ಇನ್ಯಾವ್ದು ಬರುತ್ತೆ. ವೆರಿ ಕ್ಲಿಯರ್, ನಾನಂತೂ ಕೊಟ್ಬಿಟ್ಟಿದ್ದೀನಿ. ನಾನಂತೂ ಅದನ್ನ ಗೆಸ್ ವರ್ಕ್ ಮಾಡಿ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಇನ್ ಕೇಸ್ ಬಂದ್ರೆ ಈ ವೆರಿಫೈ ಮಾಡುವಂತಹ ಕ್ವಶನ್ ಕಾಣಿಸ್ಕೊಳುತ್ತೆ. ಬಟ್ 99% ಫಸ್ಟ್ 4 ಕ್ವಶನ್ ಲಿಸ್ಟ್ ಅಲ್ಲಿ ಇದೆ ನೋಡಿ. ಫಸ್ಟ್ 4 ಕ್ವಶನ್ ಏನಿದೆ ಇವುಗಳೇ ಎಕ್ಸಾಮ್ ಅಲ್ಲಿ 99% ಬರಲೇಬೇಕು. ಇಸ್ ಕ್ಲಿಯರ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಹೌದಾ? ಸೊ ಇನ್ ಕೇಸ್ ಚೇಂಜ್ ಮಾಡಿದ್ರೆ 5 6 7 8 9 10 ಅಂತ ಏನಿದೆ ಇವುಗಳಲ್ಲಿ ಯಾವುದೋ ಒಂದು ಕಾಣಿಸ್ಕೊಳುತ್ತೆ. ದಟ್ಸ್ ಮೈ ಗೆಸ್ ವರ್ಕ್. ಸೊ ನೀವು ಈ ರೀತಿ ಪ್ರಿಪರೇಷನ್ ಮಾಡ್ಕೋಬಹುದು. 52nd is over now. Don't worry, the PDF file is available in tchr app and web application. ಸ್ಟಿಲ್ ನೀವು ಅದನ್ನ ಆಕ್ಸೆಸ್ ತಗೊಂಡಿಲ್ಲ ಅಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲವೂ ಸಿಗ್ತಾ ಇದೆ. ಮಿಷನ್ 80 ಮ್ಯಾಥಮೆಟಿಕ್ಸ್. 52nd ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ, ಇದು ಬಹುತೇಕ ಎಕ್ಸಾಮ್ ಅಲ್ಲಿ ಬರಬೇಕು, ಆಗುದಾ? ಸೊ ABCD, ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್ ಅಲ್ವಾ? ಸೊ ನಿಮಗೆ ಫಸ್ಟ್ ಕ್ವಶನ್ ನೋಡಿದಾಗ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ABCD ಅಂತ ಇದೆ. ಫಸ್ಟ್ ಒನ್ ABCD ಅಂತ ಕಾಣಿಸ್ತಾ ಇದೆ. ಈ ABCD ಅಂತ ಇರೋದು ಬಹುತೇಕ ಎಕ್ಸಾಮಿನೇಷನ್ ಅಲ್ಲಿ ಕನ್ಫರ್ಮ್. ಈ 4ರಲ್ಲಿ ಯಾವುದೋ ಒಂದು ನಿಮಗೆ ಖಂಡಿತವಾಗಿಯೂ ಬರಲೇಬೇಕು. ಗಾಟ್ ಇಟ್? ಆದರೆ ಇನ್ ಕೇಸ್ ಸಣ್ಣ ಬದಲಾವಣೆ ಮಾಡಿದ್ರೆ ಆಗ ಬರುವಂತ ನೀವು ಇದಕ್ಕೆ ಏನ್ ರೆಡಿ ಆಗಬೇಕು? ಸೆಕೆಂಡ್ ಒನ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ AB, ಥರ್ಡ್ ಒನ್ ಫೈಂಡಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ AB, ಫೋರ್ತ್ ಒನ್ ಬಾಕ್ಸ್ ಎಕ್ಸ್ ಫಂಕ್ಷನ್ ಅದರ ಗ್ರಾಫ್ ಅನ್ನ ಬಿಡಿಸ್ಬಿಟ್ಟು ಅದು ಡಿಸ್ಕಂಟಿನ್ಯೂಸ್ ಆಗುತ್ತೆ ಅನ್ನೋದನ್ನ ನೀವು ತೋರಿಸ್ಬೇಕು. ರೈಟ್? ಸೊ ಈ ಕ್ವಶನ್ ಗಮನಿಸಿ, ಇದು ಈ ಜಾಗದಲ್ಲಿ ಬಹುತೇಕ ಕಾಣಿಸ್ಕೋಬಹುದು. ನೆಕ್ಸ್ಟ್ ಇದನ್ನ ಬಿಟ್ರೆ ಇನ್ನೊಂದಷ್ಟು, ಇದನ್ನ ನಾನೇನು ಗ್ಯಾರಂಟಿ ಕೊಡಲ್ಲ, ಬಟ್ 5% ಚಾನ್ಸ್, ಇನ್ ಕೇಸ್ ಚಾನ್ಸ್ ತಗೊಂಡ್ರೆ 5% ಇಲ್ಲಿ ಮುಂದಿನದು ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಈ ಕ್ವಶನ್ಸ್ ಅನ್ನ ನೀವು ಸುಮ್ಮನೆ ಒಂದು 5% ಆಪ್ಷನ್ಸ್ಗೋಸ್ಕರ ರೆಡಿ ಆಗ್ಬೋದು. ರೈಟ್? ಸೊ ಬದಲಾವಣೆ ಮಾಡಿದ್ರೆ ಯಾರಾದರೂ ಪೇಪರ್ ಸೆಟ್ ಮಾಡೋಣ, ಇವುಗಳೆಲ್ಲ ಯಾವುದೋ ಒಂದು ಬರುತ್ತೆ ಕನ್ಫರ್ಮ್ ಫ್ರಮ್ ಕಂಟಿನ್ಯೂಟಿ. ಬಟ್ 99% ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಆರ್ AB, ಫೈಂಡಿಂಗ್ ದ ಕಾನ್ಸ್ಟೆಂಟ್ಸ್ AB, ಇವು ಕಾಣಿಸ್ಕೊಳುತ್ತೆ. ಸೊ ನಾವಿವಾಗ 10 ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ ಮುಗಿಸೇ ಬಿಟ್ಟಿದ್ದೀವಿ. ಗಾಟ್ ಇಟ್? ಹಾಗೆ ಮುಂದಕ್ಕೆ ಹೋಗೋಣ. ಎಸ್, ಅಡಿಷನಲ್ ಇಟ್ಟಿದ್ದೀನಿ ನಾನು ಫಾರ್ ಅ ಸೇಫರ್ ಸೈಡ್. ಇದನ್ನ ನೀವು ಈ 4 ಮಾರ್ಕ್ಸ್ ರೆಡಿ ಆದ್ರೆ ಕಂಟಿನ್ಯೂಟಿಯಿಂದ ಇದನ್ನು ಓದ್ಕೊಳ್ಳಿ ಅಂತ. ಇಟ್ ಇಸ್ ಅಡಿಷನಲ್ 1% ಚಾನ್ಸ್. ವಿಲ್ ಮೂವ್ ಆನ್ ಟು ಪಾರ್ಟ್ ಡಿ ನಾ ಕ್ವಿಕ್ಲಿ. 5 ಮಾರ್ಕ್ಸ್ ಹೋಗೋಣ. ಎಸ್, ಸೊ ನೀವೆಲ್ಲ ಹೇಳ್ತಿದ್ದೀರಾ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲವನ್ನೂ ಒಮ್ಮೆ ತೋರಿಸಿ ಅಂತ. ನಿಮ್ಮ ರಿಕ್ವೆಸ್ಟ್ ಏನಿದೆ ಅದರ ಪ್ರಕಾರ ನಾನು ತೋರಿಸ್ಕೊಂಡು ಹೋಗ್ತಿದ್ದೀನಿ ಮಕ್ಕಳ. 2 ಕ್ವಶನ್ ಆಗಿರುವಾಗ ಕಂಪ್ಲೀಟ್ ಮಾಡಿದ್ವಿ. ಡೋಂಟ್ ವರಿ, PDF ಫೈಲ್ ನೀವು ಆಕ್ಸೆಸ್ ಮಾಡಬಹುದು TCHR ಆಪ್ ಒಳಗಡೆ. ಲೆಟ್ ಅಸ್ ಮೂವ್ ಆನ್ ಟು ಪಾರ್ಟ್ ಡಿ ನಾ ಕ್ವಿಕ್ಲಿ. ಹೌದಾ? 43 to 50 ಇದೆ. ಆನ್ಸರ್ ಎನಿ 6 ಅಂತ ಇರುತ್ತೆ.
ರೈಟ್. ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಅಲ್ಲಿ ಹೀಗಿರುತ್ತೆ ನೋಡಿ. ನನಗೇನಾದ್ರೂ ಎಕ್ಸಾಮ್ ಬರೆಯಕ್ಕೆ ಬಿಟ್ರೆ ನಾನು ಈ ಕ್ವಶನ್ ಅಟೆಂಡ್ ಮಾಡ್ತೀನಿ. ರಿಲೇಷನ್ ಅಂಡ್ ಫಂಕ್ಷನ್ಸ್ ಇಲ್ಲಿ VVIP ಮಾರ್ಕ್ ಮಾಡಿದ್ದೀನಿ ನೋಡಿ. ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ಪ್ಯಾಟರ್ನ್, ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಇದು ಹೀಗೆ ಬರಬೇಕು. ಏನದು, ಈ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು. ನಿಮ್ಮ ಬ್ಲೂ ಪ್ರಿಂಟ್ ಹಾಗೆ ಹೇಳ್ತಾ ಇದೆ, ಮಾಡೆಲ್ ಪೇಪರ್ ಅನ್ನ ತಿಳಿಸ್ತಾ ಇದೆ. 4x+3 ಎನ್ನುವ ಈ ಒಂದು ಕ್ವಶನ್ ಇದೆಯಲ್ಲ, ಬಹುತೇಕ ಇದು ಬರಬೇಕು. ಬಟ್ ಇನ್ ಕೇಸ್ ಚೇಂಜಸ್ ಮಾಡಿದ್ರೆ ಆಗ ನಾನು ಕೊಟ್ಟಿರುವ ಲಿಸ್ಟ್ ಅನ್ನ ನೋಡಿ, x-2/x-3 ಅಂತ ಒಂದು ಫಂಕ್ಷನ್ ನೋಡಿ, ಇದು 1 1 on 2 2 ಆಗುತ್ತೆ ಎನ್ನುವುದು ಇದು ಕಾಣಿಸ್ಕೋಬೇಕು. ಪ್ರಿಪೇರ್ ದ ಆನ್ಸರ್ ಫಾರ್ ದಿಸ್. ಇದನ್ನ ಅಟೆಂಡ್ ಮಾಡ್ತೀರಾ ಅಂತಂದ್ರೆ, ಇನ್ ಕೇಸ್ ಇದನ್ನ ಟ್ವಿಸ್ಟ್ ಮಾಡಿದ್ರೆ ಇನ್ನೇನೋ ಆಪ್ಷನ್ ಇಲ್ಲ. ಅವ್ರು ಕೇಳೋದಕ್ಕೆ 4th 5th 6th ನಾನು ಕೊಟ್ಟಿದ್ದೀನಲ್ಲ, ಟಫ್ ಅಂತಂದ್ರೆ ಇದನ್ನು ಕೊಡ್ಬೇಕಷ್ಟೇ. ಇನ್ ಕೇಸ್ ಆಗ ಇದನ್ನ ಅಟೆಂಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಯು ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಯು ಪ್ರಿಪೇರ್ 7 to 8 questions, ಆನ್ಸರ್ ಎನಿ 6, ದಟ್ಸ್ ಆಲ್. ಬಟ್ ನನಗೆ ಬರೆಯಕ್ ಬಿಟ್ರೆ ನಾನು ಇದನ್ನ ತಗೋತೀನಿ, ಬಿಕಾಸ್ ಐ ನೀಡ್ ಟು ಆನ್ಸರ್ ಪ್ರಿಪೇರ್ ಓನ್ಲಿ 6 questions. ಡನ್. ಸೊ ಇದನ್ನ ಚೆನ್ನಾಗಿ ಓದ್ಕೊಂಬಿಡಿ. ನಿಮ್ಮ ನೋಟ್ಬುಕ್ ಅಲ್ಲಿ ಅದು ಆಲ್ರೆಡಿ ಆನ್ಸರ್ಸ್ ಇರುತ್ತೆ. TCHR ಆಪ್ ನೋಡ್ತಾ ಇದ್ರೆ, ಫಾಲೋ ಮಾಡ್ತಿದ್ರೆ ಅಲ್ಲಂತೂ ಎಲ್ಲ ಆನ್ಸರ್ಸ್ ಕೂಡ ಚಾಪ್ಟರ್ ಅಲ್ಲಿ ಇದ್ದೇ ಇರುತ್ತೆ. ಮುಂದಕ್ಕೆ ಹೋಗೋಣ. 43 ಆದ್ಮೇಲೆ ನಾನು ಎಕ್ಸಾಮ್ ಅಲ್ಲಿ ಯಾವ್ದನ್ನ ಬರೀತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಸ್ ಕ್ಲಿಯರ್? ಸೊ ನಾನು 44 ಹೊರಟೋಗ್ತೀನಿ. ಮ್ಯಾಟ್ರಿಸಸ್, ಕರೆಕ್ಟ್. ಸೊ ಮ್ಯಾಟ್ರಿಸಸ್ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಬಗ್ಗೆ ಕ್ವಶನ್ ಬರುತ್ತೆ. VVIP ಅಂತ ಬೋರ್ಡ್ ಹಾಕಿದ್ದೀನಿ. AB into C is A into BC. ಈ ಟೈಪ್ ಕ್ವಶನ್ ನಿಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಾ, ಕರೆಕ್ಟ್. ಅದರಲ್ಲೂ ಕೂಡ ಒಂದು ಆರ್ಡರ್ ಕೊಟ್ಟಿದ್ದೀನಿ ನಾನಂತೂ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಜಾಗದಲ್ಲಿದೆ, ಸೆಕೆಂಡ್ ಕ್ವಶನ್, ನೆಕ್ಸ್ಟ್ ಬರ್ಬೋದಂಥದ್ದು ಥರ್ಡ್ ಕ್ವಶನ್. ಅದೇ ಆರ್ಡರ್ ನೀವು ಓದ್ಕೊಂಡು ಹೋಗಿ, ತುಂಬಾ ಎಂಜಾಯ್ ಮಾಡ್ತೀರಾ ನೀವು. ಎಕ್ಸಾಮಿನೇಷನ್ ಬರೆಯೋದನ್ನ ಎಂಜಾಯ್ ಮಾಡ್ತೀರಾ, ಬಿಕಾಸ್ ಬಿಫೋರ್ ಎಂಟರಿಂಗ್ ದ ಎಕ್ಸಾಮಿನೇಷನ್ ಹಾಲ್ ಯು ನೋ what will be there in the question paper. ಸೆಟ್ ಮಾಡುವವನು ಖಂಡಿತವಾಗಿ ಇದರಲ್ಲಿ ಅದನ್ನ ಎತ್ಕೋಬೇಕು. 1 2 3 4 5 ಈ 5th ಕ್ವಶನ್ ಇದೆ ನೋಡಿ. 5th ಕ್ವಶನ್ ಮೇಲೆ ವಿಶೇಷವಾದ ಗಮನ ಇರಲಿ. ಪೇಪರ್ ಸೆಟ್ ಮಾಡೋನ್ಗೆ ಈ ಕ್ವಶನ್ ಕಂಡ್ರೆ ಬಹಳ ಇಷ್ಟ. 5th ಕ್ವಶನ್ ಗಮನಿಸಿ, ಹೌದಾ? ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಶೋ ದಟ್ I plus A is I minus A into this. ಈ ಕ್ವಶನ್ ಮೇಲೆ ಪೇಪರ್ ಸೆಟ್ ಮಾಡೋನ್ಗೆ ತುಂಬಾ ಜನಕ್ಕೆ ಯಾಕೋ ಒಂದು ರೀತಿ ಆ ಕ್ವಶನ್ ಕೊಡೋದಕ್ಕೆ ಖುಷಿ ಆಗುತ್ತೆ. ಹಾಗೇನೆ ಕ್ವಶನ್ ನಂಬರ್ 6 ಕೂಡ, ಕರೆಕ್ಟ್. ಕ್ವಶನ್ ನಂಬರ್ 6 ಕೂಡ f of x into f of y is f of x plus y, ರೈಟ್. ಇನ್ ಕೇಸ್ ಇದನ್ನೇನಾದ್ರೂ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಆಗ ನೋಡಿ, a dash plus b dash, a plus b the whole dash is equal to a dash plus b dash ಅನ್ನುವ ಕ್ವಶನ್ ಇದೆಯಲ್ಲ, ಇದು ಬಹುತೇಕ ಈ ಟೈಪ್ ಕ್ವಶನ್ ಕಾಣಿಸ್ಕೊಳ್ಳುತ್ತೆ. ನಾನು ಅದನ್ನ VIP ಅಂತ ಲಿಸ್ಟ್ ಮಾಡಿದ್ದೀನಿ, ಸೆಕೆಂಡ್ ಕ್ಯಾಟಗರಿ. ಗಾಟ್ ಇಟ್? ಸೊ ಇದನ್ನ ನೀವು ಓದಲೇಬೇಕಾಗತ್ತೆ. ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ 44th ಕ್ವಶನ್, ಯು ನೀಡ್ ಟು ಪ್ರಿಪೇರ್ ಆಲ್ ದೀಸ್ ಕ್ವಶನ್. ಲಾಸ್ಟ್ ಮಿನಿಟ್ ಅಲ್ಲಿ ಇವೆಲ್ಲ ಪ್ರೂಫ್ ಅನ್ನ ನೀವು ತಿಳ್ಕೊಂಡು ಹೋಗಿರ್ಬೇಕಾಗತ್ತೆ, ಕರೆಕ್ಟ್, ರೈಟ್. ಸೊ ಇನ್ನು ಇದನ್ನ ಹೊರತುಪಡಿಸಿ ಈ ಜಾಗದಲ್ಲಿ ಸ್ವಲ್ಪ ಲೆಂಗ್ದಿ ಕ್ವಶನ್ ಕೇಳಿದ್ರೆ ಆಗ ಬರುವಂತದ್ದು a cube minus 6a square plus 7a plus 2i equal to 0. ಇದನ್ನ ತೋರಿಸಿ, ಶೋ ದಟ್ this equation is equal to 0. ಈ ಟೈಪ್ ಇದೆಯಲ್ಲ, ಇದನ್ನ ಬಹುತೇಕ ಸ್ವಲ್ಪ ಕಷ್ಟ ಅಂತಂದ್ರೆ ಇದನ್ನ ಕೇಳ್ಬೋದು ಅಷ್ಟೇ, ದಟ್ಸ್ ಆಲ್. ಬಟ್ 99% ಇಲ್ಲಿ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಬಗ್ಗೆನೇ ಕ್ವಶನ್ ಇರುತ್ತೆ. ವಿಲ್ ಮೂವ್ ಆನ್ ಟು 45th now. ಡಿಟರ್ಮಿನೆಂಟ್ಸ್ ನಾನಂತೂ ಅಟೆಂಡ್ ಮಾಡ್ತೀನಿ. ಆನ್ಸರ್ ಎನಿ 4 ಅಂತ ಇರುತ್ತೆ. ಐ ಆಮ್ ಸಾರಿ, ಐ ಟೋಲ್ಡ್ ಎನಿ 6. ನೋ, ಆನ್ಸರ್ ಎನಿ 4 ಅಂತ ಇರುತ್ತೆ. ಬರೀ 4 ಕ್ವಶನ್ ಅಟೆಂಡ್ ಮಾಡಬೇಕು ಈ ಸೆಕ್ಷನ್ ಬಂದಾಗ ಪಾರ್ಟ್ ಡಿ ಅಲ್ಲಿ. 45 ಡಿಟರ್ಮಿನೆಂಟ್ಸ್ ಎತ್ಕೊಂಡಿರ್ತೀರಾ, ಸುಲಭವಾಗಿರುತ್ತೆ. ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝಿ ಯೂಸಿಂಗ್ ದ ಮ್ಯಾಟ್ರಿಸಸ್ ಮೆಥಡ್ ಅಂತ ಅಲ್ಲಿರುತ್ತೆ ಅಲ್ವಾ. ಸೊ ಇಲ್ಲಿ ಇರುವಂತದ್ದು ಬರೀ ಒಂದು 6 ಕ್ವಶನ್ ಇದೆ. 1 2 3 to 10 ಫಸ್ಟ್ ಒನ್ ಇದೆಯಲ್ಲ, ಅದೆಲ್ಲ ಒಂದೇ ಟೈಪ್ ಇರುತ್ತೆ ಅಲ್ವಾ. ಬಟ್ ಬಹಳ ಎಚ್ಚರಿಕೆಯಿಂದ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ ಅಷ್ಟೇ. ಪ್ಲಸ್ ಇರೋದು ಮೈನಸ್ ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. ಇದರಲ್ಲಿ 5 ಮಾರ್ಕ್ಸ್ ಸುಲಭವಾಗಿ ತಗೋಬಹುದು. ಡಿಟರ್ಮಿನೆಂಟ್ಸ್ ಅಲ್ಲಿ ಈ ಜಾಗದಲ್ಲಿ ಖಂಡಿತವಾಗಿಯೂ ಇದರಲ್ಲಿ ಒಂದು ಬರುತ್ತೆ. ಗಾಟ್ ಇಟ್? ದಟ್ ಇಸ್ 45th. ಅಲ್ಲಿ 3 ಕ್ವಶನ್ ಮುಗ್ದ ಹೋಯ್ತು. 46th
ನಾನೇನಾದರೂ ಪಾರ್ಟಿ ಅಟೆಂಡ್ ಮಾಡೋಕೆ ಶುರು ಮಾಡಿದ್ರೆ ನಾನು ಮೊದಲನೇದು ಅಟೆಂಡ್ ಮಾಡೋದೇ 46th ಇನ್ಫ್ಯಾಕ್ಟ್. ನಾನು 46 ಮೊದಲು ಅಟೆಂಡ್ ಮಾಡ್ತೀನಿ, ನಂತರ ಹಿಂದಕ್ಕೆ ಬಂದ್ಬಿಡ್ತೀನಿ. ರಿಲೇಷನ್, ಫಂಕ್ಷನ್, ಆರ್ಡರ್ ಡಸಂಟ್ ಮ್ಯಾಟರ್. ನೀವು ಪಾರ್ಟ್ ಡಿ ಅಂತ ಬೋರ್ಡ್ ಹಾಕಿದ್ಮೇಲೆ ಅದರಲ್ಲಿ ನೀವು ಆರ್ಡರ್ ಯಾವುದಾದ್ರೂ ಕ್ವಶನ್ ಅಟೆಂಡ್ ಮಾಡಿ, ನಿಮ್ಮನ್ನ ಯಾರು ಕೇಳಲ್ಲ. ಬಟ್ ಪಾರ್ಟ್ ಡಿ ಅಂತ ಬರೆದ್ಬಿಟ್ಟು ಪಾರ್ಟ್ ಸಿ ಅಲ್ಲಿರೋ 3 ಮಾರ್ಕ್ ಕ್ವಶನ್ ಆನ್ಸರ್ ಮಾಡಬೇಡಿ. ದಿಸ್ ಇಸ್ ಮೈ ರಿಕ್ವೆಸ್ಟ್ ಅಂಡ್ ಪ್ಲೀಸ್ ಡೂ ಫಾಲೋ ದಿಸ್. ಯು ಫಾಲೋ ದ ಆರ್ಡರ್. ಪಾರ್ಟ್ ಡಿ ಅಂತ ತಗೊಂಡ್ರೆ ಪಾರ್ಟ್ ಡಿ ಅಲ್ಲಿ 4 ಕ್ವಶನ್ ನೀವು ಆನ್ಸರ್ ಮಾಡಿ, ಆರ್ಡರ್ ಡಸಂಟ್ ಮ್ಯಾಟರ್, ರೈಟ್? ಸೊ ನನಗ್ ಬಿಟ್ರೆ ನಾನು 46th ಜಾಗದಲ್ಲಿರುವ ಕ್ವಶನ್ ಎತ್ಕೋತೀನಿ. ಯಾಕೆಂದ್ರೆ ಇದು 5 ಸ್ಟೆಪ್ಸ್ 5 ಮಾರ್ಕ್ಸ್. ಬರೆಯುವಂಥದ್ದು ಬಹಳ ಕಡಿಮೆ ಇರುತ್ತೆ ಮಕ್ಕಳೇ, ಗಮನದಲ್ಲಿರಲಿ. 46th ಬಂದಾಗ ಇಲ್ಲಿ 5 ಸ್ಟೆಪ್ಸ್ ಮಾತ್ರ ಬರುತ್ತೆ. ಪ್ರತಿಯೊಂದು ಕ್ವಶನ್ ಹಾಗೆ ಇದೆ. ಎಕ್ಸಾಮಿನೇಷನ್ ಅಲ್ಲಿ ಟೀಚರ್ ಸೆಟ್ ಮಾಡಿದ್ರೆ, ಪೇಪರ್ ಸೆಟ್ ಮಾಡಿದ್ರೆ ಈ ಆರ್ಡರ್ ಅಲ್ಲಿ ಈ ಕ್ವಶನ್ಸ್ ಗಳನ್ನ ಪ್ರೀತಿಯಿಂದ ನೋಡ್ತಾನೆ. ಇದು ನನ್ನ ಅನಿಸಿಕೆ, ರೈಟ್? 10 years ಇದೆ, ನಾನಂತೂ ಇದೇ ತರ ಪೇಪರ್ ಸೆಟ್ ಮಾಡಿದ್ದೀನಿ. ಈ ಒಂದು ಜಾಗದಲ್ಲಿ 14 ಕ್ವಶನ್ಸ್ ಇದೆ. 14 ಕ್ವಶನ್ ಇದೆ. ಅದರಲ್ಲಿ 14th ಕ್ವಶನ್ ಇದೆಯಲ್ಲ, 14th ಒನ್ ಬಹಳ ವಿಶೇಷವಾಗಿದೆ. ಅದು ನಿಮ್ಮ ಟೆಕ್ಸ್ಟ್ ಅಲ್ಲಿರೋ ಮಿಸಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಇದೆ. ಅದ್ರ ಮೇಲೆ ವಿಶೇಷ ಗಮನ ಕೊಡಿ, ರೈಟ್? ಇನ್ನುಳಿದಂತೆ 1 to 10 ಏನಿದೆ ಬಹುತೇಕ ಎಕ್ಸಾಮ್ ಅಲ್ಲಿ ಮತ್ತೆ ಬರ್ತಾ ಇದೆ, ವಿಶೇಷವಾಗಿ ಕ್ವಶನ್ ನಂಬರ್ 10, ರೈಟ್? ಬಟ್ ಹಿಂಗೆ ಅಂತ ನಾನು ಹೇಳಕ್ಕಾಗಲ್ಲ. ಇಲ್ಲಿರೋ ಎಲ್ಲವನ್ನೂ ನೀವು ಓದಲೇಬೇಕು ಈ ಸೆಕ್ಷನ್ ಅಲ್ಲಿ. 14 ಕ್ವಶನ್ಸ್. ಗಾಟ್ ಇಟ್? ಹೋಪ್ ದಿಸ್ ಇಸ್ ಕ್ಲಿಯರ್. ನಾವ್ ಐ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಒನ್. 4 ಕ್ವಶನ್ ಆಗೋಯ್ತು, ಮುಗ್ದೇ ಹೋಗಿದೆ. ನೀವು ಇಂಟೆಗ್ರಲ್ಸ್ ಅಟೆಂಡ್ ಮಾಡ್ತೀರಾ ಅಂದ್ರೆ ಡಿರೈವೇಶನ್ ಇದೆಯಲ್ಲ, ಕರೆಕ್ಟ್? 9 ಡಿರೈವೇಶನ್ಸ್ ಆದೆ. ಈ 9 ಅಲ್ಲಿ ಯಾವುದೋ ಒಂದು ಎನಿವೇ ಕನ್ಫರ್ಮ್ ನೀವು ಇದನ್ನ ಕಣ್ಣು ಮುಚ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಆನ್ಸರ್ ಬರೆದ್ಬಿಡ್ಬೋದು. 4 ಮಾರ್ಕ್ ಫಾರ್ ದ ಡಿರೈವೇಶನ್, 1 ಮಾರ್ಕ್ ಫಾರ್ ದಟ್ ಕ್ವಶನ್, ರಿಲೇಟೆಡ್ ಕ್ವಶನ್. ಅದು ರಿಲೇಟೆಡ್ ಏನಿರಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ಇಲ್ಲಿದೆ, ನೀವು ಇದನ್ನ ಎತ್ಕೊಂಡು ಮುಂದಕ್ಕೆ ಹೋಗ್ಬೋದು, ರೈಟ್? ಸರಿ, ಹಾಗಾದ್ರೆ ನಾವಿವಾಗ ಮುಂದಿನ ಹಂತಕ್ಕೆ ಹೋಗೋಣ. ಇಂಟೆಗ್ರಲ್ಸ್ ಇದರದೆಲ್ಲ ಟ್ರಿಕ್ಸ್, ವಿತ್ ದ ಟ್ರಿಕ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಹೌ ಟು ಮೆಮೊರೈಸ್ ಅಂಡ್ ಹೌ ಟು ಪ್ರೆಸೆಂಟ್, ಅಲ್ವಾ? ನೀವು tchr ಆಪ್ ಅದನ್ನೆಲ್ಲ ನೋಡಿರ್ತೀರಾ. ಮುಂದಕ್ಕೆ ಹೋಗೋಣ. ಈಗ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ನಾನು ತಗೊಳ್ತಾ ಇದ್ದೀನಿ. ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ಇನ್ ಕೇಸ್ ನೀವು ಅಡಿಷನಲ್ ಕ್ವಶನ್ ಪ್ರಿಪೇರ್ ಆದ್ರೆ ಈ ಇಂಟೆಗ್ರಲ್ಸ್ ಡಿರೈವೇಶನ್ ಅನ್ನ ಪಕ್ಕದಲ್ಲಿಡಿ. ಈಗ ನನಗೇನಾದ್ರೂ ಆನ್ಸರ್ ಮಾಡಕ್ ಬಿಟ್ರೆ ನಾನು ಸುಲಭವಾಗಿರೋದನ್ನ ಪಿಕ್ ಮಾಡ್ತೀನಿ. ನನಗೆ ಇಂಟೆಗ್ರೇಷನ್ ಪ್ರೂಫ್ ಅನ್ನ ಬರೆಯೋದು ಸ್ವಲ್ಪ ಕಷ್ಟ ಅನ್ಸ್ತಿರುತ್ತೆ ಅಂತ ಅನ್ಕೊಳ್ಳೋಣ. ಬಹುತೇಕ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಮಗೆ ಇಂಟೆಗ್ರಲ್ಸ್ ಅನ್ನ ಅವಾಯ್ಡ್ ಮಾಡೋ ತರ ಆದ್ರೆ, ರೈಟ್? ಅವಾಯ್ಡ್ ಮಾಡೋ ತರ ಇದ್ರೆ ಸ್ವಲ್ಪ ಅನುಕೂಲ ಆಗಿತ್ತು ಸರ್ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ನನಗೆ ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಿ, ನೀವು ಬುದ್ಧಿವಂತರು ಅಂದ್ರೆ ಇಲ್ಲಿ ಇಂಟೆಗ್ರಲ್ಸ್ ಡಿರೈವೇಶನ್ ಅನ್ನ ಪಕ್ಕದಲ್ಲಿ ಇಟ್ಬಿಡಿ, ನೋಡ್ಲೇಬೇಡಿ, ರೈಟ್? ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ಕ್ವಶನ್ ಎತ್ಕೋಬಹುದು. ನೀವು ಆ ತರ ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಿದ್ರೆ ಪಾರ್ಟ್ ಡಿ ಅಲ್ಲಿ ಈ ಡಿರೈವೇಶನ್ಸ್ ಅನ್ನ ಪಕ್ಕದಲ್ಲಿ ಇಟ್ಬಿಡಿ. ಸ್ಟಿಲ್ ಇಫ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್, ಇಫ್ ಯು ಆರ್ ಎಂಜಾಯಿಂಗ್ ಮ್ಯಾಥಮೆಟಿಕ್ಸ್, ಪ್ಲೀಸ್ ಗೋ ಅಹೆಡ್, ಲರ್ನ್ ದಿಸ್ ಡಿರೈವೇಶನ್ಸ್, ಎಕ್ಸಾಂಪಲ್ ಬರೆದ್ಬಿಡಿ. ಸ್ವಲ್ಪ ಕಷ್ಟ ಅನಿಸ್ತಾ ಇದ್ರೆ ಇಲ್ಲಿ ನೋಡಿ, ನಿಮಗೆ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ಅಲ್ಲಿ ಇರೋದೇ ಬರೀ 7 ಕ್ವಶನ್ಸ್ ಕಣ್ರಿ. ಯು ಹ್ಯಾವ್ ಓನ್ಲಿ 7 ಕ್ವಶನ್ಸ್ ಟು ಪ್ರಿಪೇರ್. ಡೋಂಟ್ ಮಿಸ್ ದಿಸ್ ಚಾನ್ಸ್. ಇದಿಷ್ಟನ್ನ ಓದ್ಕೊಂಬಿಡಿ. ಆ ಎಲಿಪ್ಸ್ ಮತ್ತೆ ಸರ್ಕಲ್ ಇದೆಯಲ್ಲ, ಅವುಗಳ ಏರಿಯಾನ ಕಂಡುಕೊಳ್ಳುವಂತದ್ದು ಯೂಸಿಂಗ್ ಇಂಟಿಗ್ರೇಷನ್. ಒಂದೇ ಒಂದು ಫಾರ್ಮುಲಾ ಇದೆ, √a² - x². ಅದನ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಕರೆಕ್ಟ್? ನಿಮ್ಮ ನೋಟ್ಸ್ ಅನ್ನ ತಿರುವು ಹಾಕಿ, ಟೆಕ್ಸ್ಟ್ ಬುಕ್ ಅನ್ನ ತಿರುವು ಹಾಕಿ, ನಿಮಗೆ ಇದರ ಡಿರೈವೇಶನ್ ಅಲ್ಲಿ ಇದೆ, ರೆಡಿ ಆಗ್ಬಿಡಿ. ಗಾಟ್ ಇಟ್? 7 ಕ್ವಶನ್ಸ್. ಅದರ ಪಕ್ಕದಲ್ಲಿ ಯಾರೊಬ್ಬ ಟೀಚರ್ ನನ್ನಂತವ್ನು ಯಾರಾದ್ರೂ ಪೇಪರ್ ಸೆಟ್ ಮಾಡಿದ್ರೆ VIP ಅನ್ನೋ ಸೆಕ್ಷನ್ ನಾನು ಕೊಟ್ಟಿದ್ದೀನಿ, ಅಲ್ಲಿಂದಾನೆ ಕೇಳಬೇಕು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ದ ಕ್ವಶನ್ ಶುಡ್ ಬಿ ಫ್ರಮ್ ಟೆಕ್ಸ್ಟ್ ಬುಕ್. ಸೊ ಇವುಗಳೇ ಬರಬೇಕು. ನೀವು ಧೈರ್ಯವಾಗಿ 100% ಧೈರ್ಯವಾಗಿ ನೀವು ಇದನ್ನ ಫಾಲೋ ಮಾಡ್ಬೋದು. ನಿಮಗೆ 75+ ಖಂಡಿತ ಬರುತ್ತೆ. ಚಾಲೆಂಜ್. ಮುಂದಕ್ಕೆ ಹೋಗೋಣ. ಇಟ್ ವಿಲ್ ಇನ್ಕ್ರೀಸ್ ಯುವರ್ ಕಾನ್ಫಿಡೆನ್ಸ್. ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ನಿಮ್ಮ
ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ನೀವು ರೆಡಿ ಆಗಬೇಕು ಅಂತಿದ್ರೆ ಇದು ಸುಲಭವಾಗಿರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ತೆಗಿತೀರಾ ಮತ್ತು ಜನರಲ್ ಸೊಲ್ಯೂಷನ್ ಬರೀತೀರಾ, ಕೇಳಿದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬರೀತೀರಾ ಅಲ್ವಾ. ಬಟ್ ಈ ಕ್ವಶನ್ ನೀವು ಅಟೆಂಡ್ ಮಾಡಬೇಕು ಅಂತ ಇದ್ರೆ ಆಗ ಟೋಟಲ್ ಎಷ್ಟು ಕ್ವಶನ್ ಇದೆ ನೋಡೋಣ. ನೋಡಿ, ನೀವು ಇವೆಲ್ಲವನ್ನು ಓದ್ಕೋಬೇಕಾಗತ್ತೆ. ಯಾಕಂದ್ರೆ ಇವುಗಳಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಬರಬಹುದು, ಬಟ್ ಎಲ್ಲವೂ ಒಂದೇ ಟೈಪ್ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ. ಸೊ ಕ್ವಶನ್ ನಂಬರ್ 25 ತನಕ ಇದೆ. ಟೋಟಲ್ 25 ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೀನಲ್ಲ, ಇವುಗಳೆಲ್ಲವನ್ನು ಕೂಡ ಆನ್ಸರ್ ಮಾಡೋಕೆ ಕಲ್ತ್ಕೊಂಡಿರ್ಬೇಕು. ನಿಮ್ಮ ನೋಟ್ಸ್ ಅಲ್ಲಿ ಇವುಗಳನ್ನ ತಿರುವಾಕಬೇಕು, ಅಥವಾ ಟೆಕ್ಸ್ಟ್ ಬುಕ್ ನೋಡಿ, ಅಥವಾ ನಮ್ಮ tchr ಆಪ್ ಅನ್ನ ಗಮನಿಸಿ. ಇವುಗಳೆಲ್ಲ ಆನ್ಸರ್ಸ್ ರೆಡಿ ಇದೆ. ಕರೆಕ್ಟ್? ಬೈ ದಿಸ್ ಟೈಮ್ ಯು ಮಸ್ಟ್ ಬಿ ಕ್ಲಿಯರ್ ವಿತ್ ದೀಸ್ ಕಾನ್ಸೆಪ್ಟ್ಸ್ ಅಲ್ವಾ. ಏನಿದ್ರು ಲಾಸ್ಟ್ ಮಿನಿಟ್ ಯಾವುದನ್ನ ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀರಾ. ಡನ್. ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಪಾರ್ಟ್ ಡಿ ಮುಗಿದೇ ಹೋಯ್ತು. ಫಾರ್ ಯುವರ್ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ, ಕೆಲವರಿಗೆ 3D ಜಾಮೆಟ್ರಿ, ಡಿರೈವೇಶನ್ ಇರೋದೇ 3 ನಾವು ಓದೋಣ ಅಂತ ಅನ್ಕೊಂಡಿದ್ದಿದ್ರೆ ಎಸ್, ನೀವು ಅದನ್ನ ಕಲಿಬಹುದು. ಇಲ್ಲಿ ಬರ್ಬೋದಂಥದ್ದು ಇವು 3 ಅಷ್ಟೇ. ಡಿರೈವಿಂಗ್ ದ ಈಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್, ಕರೆಕ್ಟ್, ಅಂಡ್ ಶಾರ್ಟರ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಅಂಡ್ ಈಕ್ವೇಶನ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್. ಕರೆಕ್ಟ್ ಹೌದಲ್ವಾ. ಸೊ ಈ 3 ಡಿರೈವೇಶನ್ ನೀವು ಓದ್ಕೊಂಡ್ರೆ ಎಕ್ಸಾಮಿನೇಷನ್ ಯಾವುದೋ ಒಂದು ಖಂಡಿತವಾಗಿಯೂ ಇರುತ್ತೆ. ಇಲ್ಲಿ ಓದೋದು ಕಡಿಮೆ ಇರುತ್ತೆ ಹಾಗೆ ನೋಡಕ್ ಹೊರಟ್ರೆ. ಬಟ್ ಡಿರೈವೇಶನ್ ಅಂತ ಬಂದಾಗ ಯು ನೀಡ್ ಟು ಪ್ರೆಸೆಂಟ್ ಎವ್ರಿ ಸಿಂಗಲ್ ಸ್ಟೆಪ್ ಅಕ್ಯುರೇಟ್ಲಿ. ಅಲ್ಲಿ ನೀವು ಮಿಸ್ ಮಾಡೋಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ ಹಾಗೆ ಪ್ರೆಸೆಂಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಬಟ್ ಓದೋದು ಬಹಳ ಕಡಿಮೆ ಇದೆ, ಖಂಡಿತವಾಗಿ 50th ರೆಡಿ ಆಗ್ಬೋದು. ಸೊ ದಟ್ಸ್ ಆಲ್ ಅಬೌಟ್ ಪಾರ್ಟ್ ಡಿ. ನಾವಿವಾಗ ಪಾರ್ಟ್ ಸಿ ಹೋಗೋಣ. ಕ್ವಿಕ್ಲಿ ವಿ ವಿಲ್ ಮೂವ್ ಆನ್ ಟು ಪಾರ್ಟ್ ಸಿ. ಎಸ್, ಸೊ ನೀವು ಈ PDF ಫೈಲ್ ಎಲ್ಲಿ ನೋಡ್ಬೋದು ಅಂತ ಕೇಳ್ತಾ ಇದ್ದೀರಾ ಮಕ್ಕಳೇ. ಎಸ್, ನೀವು ಖಂಡಿತವಾಗಿ PDF ಫೈಲ್ ಅನ್ನ tchr ಆಪ್ ಒಳಗಡೆ ಮಿಷನ್80 ಮ್ಯಾಥಮೆಟಿಕ್ಸ್ ಅಂತ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕೋರ್ಸ್ ಅನ್ನ ಅಲ್ಲಿ ವೆಬ್ ಅಪ್ಲಿಕೇಶನ್ ಇದೆ, ಅಲ್ಲಿ ಆದ್ರೂ ಸರಿ, tchr ಆಪ್ ಅಲ್ಲಿ ಆದ್ರೂ ಸರಿ, ಮಿಷನ್80 ಮ್ಯಾಥಮೆಟಿಕ್ಸ್ ಅನ್ನುವ ಫೋಲ್ಡರ್ ಒಳಗಡೆ ಈ ಎಲ್ಲ ಫೈಲ್ಸ್ ಅನ್ನ ನೋಡಬಹುದು. ಹಾಗೆ ನೀವು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ವಿ ವಿಲ್ ಕ್ವಿಕ್ಲಿ ಮೂವ್ ಆನ್ ಟು ಪಾರ್ಟ್ ಸಿ. ಕೆಲವರು ಮಲ್ಟಿಪಲ್ ಚಾಯ್ಸ್ ಅಂತ ಕೇಳ್ತಿದ್ದೀರಾ. ಗಿವ್ ಮಿ ಎ ಮಿನಿಟ್, ನಾನು ಬರ್ತಾ ಇದ್ದೀನಿ ಅಲ್ಲಿಗೆನೆ. ನಾನು MCQಗಿಂತ MCQ ನೋಡಿ. ಎಸ್, ನೀವು ಕ್ವಶನ್ ಕೇಳ್ತಿದ್ದೀರಾ ಅದಕ್ಕೆ ಹೇಳ್ತಿದ್ದೀನಿ. ಸೊ MCQ ವಿಚಾರಕ್ಕೆ ಬಂದಾಗ ಕ್ವಶನ್ ಹೇಗಾದ್ರೂ ಕೇಳ್ಬೋದು. ಎಲ್ಲಿಂದ ಕ್ವಶನ್ ಪಿಕ್ ಮಾಡ್ತಾರೆ ನಾನು ತೋರಿಸ್ತೀನಿ. ನಾವು ವಿ ಆರ್ ಅಟ್ ಪಾರ್ಟ್ ಸಿ. 32nd ಕ್ವಶನ್ ರಿಲೇಷನ್ ಫಂಕ್ಷನ್ ಬರ್ತಾ ಇದ್ದೀನಿ. ಇಲ್ಲಿ 90% ನಿಮಗೆ ಈಕ್ವಿವ್ಯಾಲೆನ್ಸ್ ರಿಲೇಷನ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಹಾಗೇನೆ ಏನದು ಇಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, 3 ಟೆಸ್ಟ್ ಮಾಡ್ಬೇಕು, 3 ಚೆಕ್ ಮಾಡ್ಬೇಕಾಗತ್ತೆ ನೀವು. ಈ ಟೈಪ್ ಕ್ವಶನ್ ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಲಿಸ್ಟ್ ಮಾಡಿರುವಂತಹ ಒಂದು 17 ಕ್ವಶನ್ಸ್ ಇಲ್ಲಿ ಇದೆ. ಬಟ್ ಸ್ಟಿಲ್ ಇವುಗಳಲ್ಲಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಟಫ್ ಅಂತ ಅನ್ಕೊಂಡ್ರೆ a< b ಅಂತಿರೋದು, a<b³ ಅಂತಿರೋದು, a<b². ಸ್ವಲ್ಪ ಪೇಪರ್ನ ಸ್ವಲ್ಪ ಟಫ್ ಸೆಟ್ ಮಾಡೋಣ ಅನ್ಕೊಂಡ್ರೆ ಇವುಗಳ ಮೇಲೆ ಪೇಪರ್ ಸೆಟ್ ಮಾಡೋನಿಗೆ ಕಣ್ಣಿದೆ. ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಆನ್ಸರ್ ರೆಡಿ ಮಾಡ್ಕೊಂಡ್ಬಿಡಿ. ಅದರ ಹೊರತಾಗಿ ಸ್ವಲ್ಪ ನೀವು ಖುಷಿಯಿಂದ ಆನ್ಸರ್ ಮಾಡಿ ಅಂತ ಕೇಳಿದ್ರೆ ಆಗ ಮೇಲ್ಗಡೆ ಕೊಟ್ಟಿರುವ ಲಿಸ್ಟ್ ಇದೆಯಲ್ಲ, ನಾನು ಅದನ್ನ ಪಾಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬಹುದು. Prove that the relation is equivalence relation. A minus b, 2 divides a minus b, modulus of a minus b is even, t1 is similar to t2, t1 is congruent to t2, l1 is parallel to l2. ಈ ಟೈಪ್ ಕ್ವಶನ್ ಏನಿದೆ ಪೇಪರ್ ಸುಲಭವಾಗಿ ಬಂದ್ರೆ ಇದು ಕಾಣಿಸ್ಕೊಳ್ಳುತ್ತೆ ಖಂಡಿತವಾಗಿ. ಸ್ವಲ್ಪ ಏನಾದರೂ ಟಫ್ ಅಂತಿದ್ರೆ ನಾನು ಮೊದಲೇ ಹೇಳಿದಾಗೇನೆ ಮುಂದಿನ ಈ ಲಿಸ್ಟ್ ಅಲ್ಲಿ ಇರುವಂತಹ ಕ್ವಶನ್ ಕಾಣಿಸ್ಕೊಳ್ಳುತ್ತೆ. ರೈಟ್? ಎಕ್ಸಾಂಪಲ್ a< b, a< b², a< ಯಾಕೆಂದ್ರೆ ಈ 3 ಬಂದಾಗ ನೀವು ಎಕ್ಸಾಂಪಲ್ ಕೊಡ್ಬೇಕಲ್ಲಿ. ಕರೆಕ್ಟ್? ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಇದನ್ನ ಹೇಳೋದಕ್ಕೆ ನೀವಲ್ಲಿ ಎಕ್ಸಾಂಪಲ್ ಕೊಡ್ಬೇಕಾಗತ್ತೆ. ಇದನ್ನ ಕಲ್ತ್ಕೊಳ್ಳೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಈ 3 ಕ್ವಶನ್ ಅಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಂಡ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಅದನ್ನ ಟ್ರೈ ಮಾಡ್ತಾ ಇರಕ್ಕಾಗಲ್ಲ, ಮೊದಲೇ ಕಲ್ತ್ಕೊಂಡು ಹೋಗ್ಬಿಡಿ. ಎಸ್,
ಸರಿ, ಹಾಗಾದ್ರೆ ನಾವು ರಿಲೇಷನ್ ಫಂಕ್ಷನ್ ಮುಗಿಸಿದ್ವಿ. 33 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ಸ್ ಮೈ ಜೆನ್ಯೂನ್ ರಿಕ್ವೆಸ್ಟ್, ನೀವು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಎರಡನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮತ್ತು ವೆಕ್ಟರ್ಸ್ ಅನ್ನ ಗಮನದಲ್ಲಿಟ್ಕೊಂಡು ಓದ್ಕೊಂಬಿಡಿ. ಯಾಕೆ ಗೊತ್ತಾ, ಅಲ್ಲಿರುವ ಯಾವ ಕ್ವಶನ್ ಬಿಡಬೇಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ವೆಕ್ಟರ್ಸ್ ಎರಡೆರಡು ಕ್ವಶನ್ ಬರುತ್ತೆ ಅಲ್ಲಿ. ನೀವು ಇಡೀ ಚಾಪ್ಟರ್ ಅಲ್ಲಿರೋ ಎಲ್ಲ ಕ್ವಶನ್ ಓದ್ಕೊಂಡ್ಬಿಟ್ರೆ ಬಹಳ ಸುಲಭವಾಗಿ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಮುಗ್ದೋಯ್ತು. ಬಹಳಷ್ಟು ನೀವು ಅಟೆಂಡ್ ಮಾಡಬಹುದು. ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಚಾರಕ್ಕೆ ಬಂದ್ರೆ 33 ಜಾಗದಲ್ಲಿ ನಾನು ಇದನ್ನು ಕೊಟ್ಟಿದ್ದೀನಿ, ರೈಟಿಂಗ್ ದ ಟರ್ಮ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಪ್ರೂವ್ ಮಾಡೋದು. ನಾನು ಈ ಲಿಸ್ಟ್ ಅಲ್ಲಿ ಕೊಟ್ಟಿರಬಹುದು. ಕೆಲವೊಮ್ಮೆ ಪಾರ್ಟ್ ಬಿ ನಲ್ಲಿ ನಾನು ಲಿಸ್ಟ್ ಮಾಡಿರೋದು ಪಾರ್ಟ್ ಸಿ ಅಲ್ಲಿ ಬಂದಿದೆ. ಪ್ರಿಪರೇಟರಿ ಎಕ್ಸಾಮ್ ಅಟೆಂಡ್ ಮಾಡಿರುವ ಎಷ್ಟೊಂದು ಜನ ಇದು ನನಗೆ ರಿಪೋರ್ಟ್ ಮಾಡಿದ್ದಾರೆ. ಪಾರ್ಟ್ ಸಿ ಅಲ್ಲಿ ಬಂದಿರೋದು ಕೆಲವರಿಗೆ ಪಾರ್ಟ್ ಬಿ ಅಲ್ಲಿ ಬಂದಿದೆ. ಅಷ್ಟೇ ಚೇಂಜ್ ಆಗ್ಬೋದು ಅಷ್ಟೇ, ದಟ್ಸ್ ಆಲ್. ಅದರ್ವೈಸ್ ಇವುಗಳಲ್ಲಿ ಯಾವುದೋ ಒಂದು ಕಾಣಿಸ್ಕೊಳ್ಳೇಬೇಕು. ಧೈರ್ಯವಾಗಿ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಹಳ ಕಡಿಮೆ ಕ್ವೆಶನ್ಸ್ ಇರುತ್ತೆ, ಚಾಪ್ಟರ್ ತುಂಬಾ ಚಿಕ್ಕದು, ಯಾವುದನ್ನು ಬಿಡಬೇಡಿ, ಎಲ್ಲವನ್ನೂ ಕಲ್ತ್ಕೊಂಬಿಡಿ. ನೀವು ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನ ಕಾನ್ಫಿಡೆಂಟ್ ಅಟೆಂಡ್ ಮಾಡ್ತೀರಾ. ರೈಟಿಂಗ್ ದ ಟರ್ಮ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಮತ್ತು ಪ್ರೂವ್ ಮಾಡುವಂಥದ್ದು ಕೆಲವು. ರೈಟ್, ನಾನು ಮೊದಲು ಇಲ್ಲಿ ಆರ್ಡರ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ ಎಲ್ಲ 95% ಇನ್ನೇನು ಬಂದೇ ಬಿಡುತ್ತೆ ಅನ್ನುವಂತಹ ಕ್ವೆಶನ್ಸ್. ಅದ್ರ ನೆಕ್ಸ್ಟ್ ಇರೋದೆಲ್ಲ ಇನ್ ಕೇಸ್ ಪೇಪರ್ ಸೆಟ್ ಮಾಡೋನು ಒಂದು ಗೂಗ್ಲಿ ಬಾಲ್ ಹಾಕೋಣ ಅಂತ ಅನ್ಕೊಂಡ್ರೆ ಇದನ್ನ ಕೊಡಬೇಕು ಅಷ್ಟೇ. ಡನ್. ಸೊ ದರ್ ಇಸ್ ನೋ ಚಾನ್ಸ್ ಟು ಕಮಿಟ್ ಮಿಸ್ಟೇಕ್ ಇಫ್ ಯು ಫಾಲೋ ದೀಸ್ ಫೈಲ್ಸ್. ಗಾಟ್ ಇಟ್? ಸೊ 75+ ನಾನಂತೂ ಎಕ್ಸಾಕ್ಟ್ಲಿ ಯಾರು ಫಾಲೋ ಮಾಡ್ತಾರೆ ಅವರಿಗೆ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ, ನೀವು ಖಂಡಿತ ತಗೊಂಡಿರ್ತೀರಾ. ಲಾಸ್ಟ್ 5 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ನೆಕ್ಸ್ಟ್, ಹಾಗಾದ್ರೆ ಈಗ ನಾನು ಮ್ಯಾಟ್ರಿಕ್ಸ್ ಬಂದ್ಬಿಡ್ತಾ ಇದ್ದೀನಿ. 34th ಜಾಗದಲ್ಲಿ ಏನ್ ಬರುತ್ತೆ, ರಿಮೆಂಬರ್ ಆನ್ಸರ್ ಎನಿ 6 ಅಂತ ಕ್ವಶನ್ ಕೇಳ್ತಾ ಇರ್ತಾರೆ ಪಾರ್ಟ್ ಸಿ ಅಲ್ಲಿ. ಇಲ್ಲಿ ಎಕ್ಸ್ಪ್ರೆಸಿಂಗ್ ದ ಮ್ಯಾಟ್ರಿಕ್ಸ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಹೌದು ಹೌದು, ಇದೇನೆ ನೀವು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ತುಂಬಾ ಗಮನಿಸಿದ್ದೀರಾ. ಕರ್ನಾಟಕದಾದ್ಯಂತ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ ನಡೆದಿದೆ. ಆ ಡಿಸ್ಟ್ರಿಕ್ಟ್ ವೈಸ್ ನೀವು ಪೇಪರ್ಗಳನ್ನ ಇಂಟರ್ನೆಟ್ ಅಲ್ಲಿ ಲಭ್ಯ ಇರೋದನ್ನ ತೆಗೆದುಬಿಟ್ಟು ಚೆಕ್ ಮಾಡಿ ನೋಡಿ ಒಮ್ಮೆ. ಬಹುತೇಕ ಪೇಪರ್ಸ್ ಅಲ್ಲಿ ಈ ತರದೇ ಬಂದಿದೆ. ಬಟ್ ಇನ್ ಕೇಸ್ ಅದನ್ನ ಹೊರತುಪಡಿಸಿ ಬ್ಲೂ ಪ್ರಿಂಟ್ ಅಲ್ಲಿ ಸಣ್ಣ ವೇರಿಯೇಷನ್ ಮಾಡಬಹುದು. ಟೀಚರ್ಸ್ ಹ್ಯಾವ್ ಆಲ್ ದ ಫ್ರೀಡಮ್ ಟು ಆಲ್ಟರ್ ದ ಬ್ಲೂ ಪ್ರಿಂಟ್ ಸ್ಲೈಟ್ಲಿ. Correct? The blueprint is a model blueprint, right? Please note it down. The blueprint is a model blueprint. It is a blueprint for the model question paper. Correct? Exactly as it is and copy ಮಾಡಬೇಕು ಅಂತ ರೂಲ್ ಇಲ್ಲ. ಅದರಲ್ಲಿ ಒಂದು ಸಣ್ಣ ಪುಟ್ಟ ಆಲ್ಟ್ರೇಷನ್ ಅನ್ನ ಮಾಡಿ ಒಂದು ಹೊಸ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಫೈನಲ್ ಎಕ್ಸಾಮ್ ಕೊಟ್ಟಿರ್ತಾರೆ. ಕರೆಕ್ಟ್? ಇದು ನಮ್ಮ ಒಂದು ಅನಿಸಿಕೆ. ಕರೆಕ್ಟ್? ಸೊ ಆ ತರ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರೆ ಆಗ ಏನಾಗುತ್ತೆ, ಈ ಮ್ಯಾಟ್ರಿಕ್ಸ್ ಜಾಗದಲ್ಲಿ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಬದಲು ಇನ್ನೇನ್ ಕೇಳ್ತಾರೆ, ವೆರಿಫೈ ಮಾಡುವಂಥದ್ದು. ಅದು A+A' ಸಿಮೆಟ್ರಿಕ್ ಆಗುತ್ತಾ, A-A' ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತಾ, ವೆರಿಫೈ ಮಾಡಿ. ಈ ಟೈಪ್ ಕ್ವಶನ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಈ ಜಾಗದಲ್ಲಿ ಸ್ವಲ್ಪ ಟಫ್ ಆಗಿರೋದನ್ನ ಸೆಟ್ ಮಾಡೋಣ ಅಂತ ಟೀಚರ್ ಯೋಚನೆ ಮಾಡಿದ್ರೆ ಪ್ರೂವ್ ಮಾಡುವಂಥದ್ದನ್ನ ಕೇಳ್ತಾನೆ. ಪ್ರೂವ್ ದಟ್ AB - BA is skew symmetric or AB is equal to BA. ಗಮನಿಸಿ ಕ್ವಶನ್ ನಂಬರ್ 6. ಹಾಗೆಯೇ B'(AB) is symmetric or skew symmetric according as A is symmetric or skew symmetric. Rarest case, but still ನೀವು ಇದನ್ನ ರೆಡಿ ಆಗ್ತೀರಾ ಅಂದ್ರೆ ಈ ಜಾಗದಲ್ಲಿ ಈ ಕ್ವಶನ್ ಓದ್ಕೊಂಡಿದ್ರೆ ಅನುಕೂಲನೇ. ರೈಟ್? ಹಾಗೆ 9, 10, 11, 12 ಗಮನಿಸಿ. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ 3 ಮಾರ್ಕ್ಸ್ ಅಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ 10%. ಮೊದಲ ಒಂದು 5 ಕ್ವೆಶನ್ಸ್ VVIP ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಹೋಪ್ ಯು ಆರ್ ಗೆಟಿಂಗ್ ಎ ಕ್ಲಿಯರ್ ಪಿಕ್ಚರ್ ನೌ ವಾಟ್ ಟು ಡೂ ಅಟ್ ದ ಲಾಸ್ಟ್ ಮಿನಿಟ್. ರೈಟ್? ಸೊ ನೆಕ್ಸ್ಟ್, ಹಾಗಾದರೆ ಇದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಬಂದ್ಬಿಡೋಣ. ನಾನಂತೂ ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವೆಶನ್ ಬಿಟ್ಕೊಳ್ಳಲ್ಲ. ಈ ಜಾಗದಲ್ಲಿ 3 ಮಾರ್ಕ್ಸ್ ಜಾಗದಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ 90% ಇಲ್ಲಿ ಎಕ್ಸ್ಪೆಕ್ಟೆಡ್. ಆ ಪ್ಯಾರಾಮೆಟ್ರಿಕ್ ಅಲ್ಲಿ 3 ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಇರುವಂತಹ ಕ್ವಶನ್ ಈ ಲಿಸ್ಟ್ ಅಲ್ಲಿ ಇದೆ ನೋಡಿ. ಇದರಲ್ಲೂ ಕೂಡ ಈ ಕ್ವಶನ್ ನಂಬರ್ ವಿಶೇಷವಾಗಿ ನಾನು ನೋಡಿದ್ದು ಎಕ್ಸಾಮ್ ಅಲ್ಲಿ ಜಾಸ್ತಿ ಬಂದಿರೋದು 2nd ಕ್ವಶನ್,
ಹಾಗೆಯೇ 6th ಕ್ವಶನ್ ಟೆಕ್ಸ್ಟ್ ಬುಕ್ ವರ್ಕ್ಡ್ ಎಕ್ಸಾಂಪಲ್, 7th ಕ್ವಶನ್, 8th ಕ್ವಶನ್, ರೈಟ್, ಹಾಗೆಯೇ 13th ಕ್ವಶನ್, ರೈಟ್, ಹಾಗೆ 11th and 12th ಇವುಗಳ ಎಕ್ಸಾಮಿನೇಷನ್ ಅಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿದೆ. ಹಾಗಂತ ಹೇಳಿ ಈ 13 ಅಲ್ಲಿ ಯಾವ್ದಾದ್ರು ಒಂದು ಬರಲೇಬೇಕು. ಇನ್ ಕೇಸ್ ಪೇಪರ್ ಸೆಟ್ ಮಾಡೋದು ಸ್ವಲ್ಪ ಬೇರೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ ಈ ಜಾಗದಲ್ಲಿ ಕೇಳ್ತಾರೆ. ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಫೈಂಡ್ dy by dx, ಎದುರುಗಡೆ ಇರುವ ಫಂಕ್ಷನ್ ಈ ತರ ಕಾಣಿಸ್ಕೊಳ್ಳುತ್ತೆ ಅಂತ. ಆಲ್ರೈಟ್, ಸೊ ಗಮನಿಸಿ ನೀವು ಲಾಸ್ಟ್ ಮಿನಿಟ್ ಹಂತದಲ್ಲಿ ಇದ್ದೀರಾ. ನಿಮ್ಮ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೀನಿ ನಾನು. ಎಲ್ಲ ಇದನ್ನು ಕೂಡ ಒಂದೇ ಸಲ ತೋರಿಸಿ ಅಂತ 2 marks 3 marks ಗೆ ಬನ್ನಿ ಇಂಪಾರ್ಟೆಂಟ್ ಹೇಳಿ ಸರ್ ಅಂತ ಹೇಳ್ತಿದ್ದೀರಾ. ಎಸ್, ಐ ಆಮ್ ಗೋಯಿಂಗ್ ಥ್ರೂ 3 marks ರೈಟ್ ನೌ. ಕ್ವಿಕ್ಲಿ ವಿ ವಿಲ್ ಮೂವ್ ಆನ್ ಟು ಡಿಫ್ರೆನ್ಸಿಯೇಷನ್ ಸೆಕೆಂಡ್ ಪಾರ್ಟ್. ರಿಮೆಂಬರ್, ಡಿಫ್ರೆನ್ಸಿಯೇಷನ್ ಅಲ್ಲಿ ಎರಡೆರಡು ಕ್ವಶನ್ ಈ ಜಾಗದಲ್ಲಿ ಬರುತ್ತೆ. ಆನ್ಸರ್ ಏನಿ 6 ಅಂತ ಹೇಳಿರ್ತಾರೆ. ಡಿಫ್ರೆನ್ಸಿಯೇಷನ್ ಹಾಗೆ ಗಮನಿಸಿದ್ರೆ ತುಂಬಾ ಸುಲಭವಾಗಿರೋದು ಬರುತ್ತೆ ಅಲ್ವಾ? ಆದ್ರಿಂದ ಇದನ್ನ ಅಟೆಂಡ್ ಮಾಡೋದು ಬಹಳ ಒಳ್ಳೇದು. ಆದ್ರೆ ಇಲ್ಲಿ ಒಂದೇನು ಅಂದ್ರೆ ಸ್ವಲ್ಪ ಜಾಸ್ತಿ ಓದ್ಬೇಕಾಗತ್ತೆ. ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಇದೆಯಲ್ಲ, ಟೇಕಿಂಗ್ ಲಾಗ್ ಆನ್ ಬೋತ್ ದ ಸೈಡ್ಸ್, ದೆನ್ ಯು ಯೂಸ್ UV ರೂಲ್ ಅಂಡ್ ಡಿಫ್ರೆನ್ಶಿಯೇಟ್, ಇದು ಈ ಜಾಗದಲ್ಲಿ ಕಾಣಿಸ್ಕೋಬೇಕು. ನಿಮ್ಮ ಮಾಡೆಲ್ ಪೇಪರ್ ಪ್ರಕಾರ ನಾನು ಇಲ್ಲಿ ಲಿಸ್ಟ್ ಮಾಡೋದು 1 2 3 4 5 6 7 8 ಇವಿಷ್ಟರಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಬರಬೇಕು. ಗಾಟ್ ಇಟ್? 90%. ಆದರೆ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. 3 ಫಂಕ್ಷನ್ ಮಲ್ಟಿಪ್ಲೈ ಆಗಿದ್ದಾಗ 2 ಕಡೆ ಲಾಗ್ ತಗೊಳ್ಳುವಂಥದ್ದು ನಾನು ಲಿಸ್ಟ್ ಮಾಡಿದ್ದೀನಿ. 1 and 2 ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಥವಾ ಸ್ಕ್ವೇರ್ ರೂಟ್ ಅಥವಾ ಹೀಗಿರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಇರುತ್ತೆ, ನೀವು ಲಾಗ್ ಅಪ್ಲೈ ಮಾಡ್ತೀರಾ, ಕರೆಕ್ಟ್? ಅದಾದ್ಮೇಲೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗಿರ್ತೀರಾ. ಇದರಲ್ಲಿ ಯಾವ್ದಾದ್ರು ಬರ್ಬೋದು, ರೈಟ್? ಇವುಗಳೆಲ್ಲ ಒಂದು 10% ಚಾನ್ಸ್. ಈ ಜಾಗದಲ್ಲಿ ಈಗ 75 ನಾನು ತಗೊಳ್ಳೇಬೇಕು ಅಂತ ಯಾರು ಛಲಕ್ಕೆ ಹಿಡಿದು ಇಲ್ಲಿ ಕೂತ್ಕೊಂಡಿದ್ದೀರಾ, ಈ ಒಂದು ಲಿಸ್ಟ್ ಅನ್ನ ಈ ಆರ್ಡರ್ ಓದ್ತಾ ಹೋದ್ರೆ either these things should appear in part B or part C. There is no way to escape, right? That's my experience anyway. So ನೀವು ಗಮನಿಸ್ತಾ ಹೋಗಿ ಇಲ್ಲಿ, ರೈಟ್? ಲಾಸ್ಟ್ ಆಪ್ಷನ್ ಇವುಗಳೆಲ್ಲ ಏನು ಅಂದ್ರೆ ಪೇಪರ್ ನ ತುಂಬಾ ಟಫ್ ಅಂತ ಸೆಟ್ ಮಾಡಬೇಕು ಅಂತ ಯಾರಾದ್ರೂ ಯೋಚನೆ ಮಾಡಿದಾಗ ಮಾತ್ರ ಈ ಟೈಪ್ ಕ್ವಶನ್ಗೆ ಹೋಗ್ತಾರೆ. f of x power g of x, g of x power f of x. ಗಮನಿಸಿ, ಆ ಥರದ್ದು ಟೆಕ್ಸ್ಟ್ ಅಲ್ಲಿ ಇರೋದೇ ಎರಡು ಕ್ವಶನ್, ಕರೆಕ್ಟ್? ಕೇವಲ 2 ಕ್ವಶನ್ ಆ ಥರದ್ದಿದೆ, ಕಾಣಿಸ್ಕೋಬಹುದು. ರೇರೆಸ್ಟ್ ಕೇಸ್ ಈ ಫಾರ್ಮ್ ನಂಬರ್ 1 power 2 3 power 4 5 power 6 ಫಂಕ್ಷನ್ ಪವರ್ ಫಂಕ್ಷನ್ ನಾನು ಸುಮ್ಮನೆ ರೆಫರೆನ್ಸ್ಗಾಗಿ ಬರ್ದಿರೋದು, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವುಗಳು ರೇರೆಸ್ಟ್ ಕೇಸ್, ಬಟ್ ಕಾಣಿಸ್ಕೋಬಹುದು. ಬಂದ್ರೆ ಕ್ವಶನ್ ನಂಬರ್ 1 ಮತ್ತೆ ಕ್ವಶನ್ ನಂಬರ್ 2 ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಇದು ಎಕ್ಸಾಮಿನೇಷನ್ ಅಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ 3 ಮಾರ್ಕ್ಸ್ಗೋಸ್ಕರ. ಈಗ ನಾವು 37 ಹೋಗೋಣ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ನೀವು ಓದ್ಕೊಂಡ್ರೆ, ಅಥವಾ ನಾನೇನಾದ್ರೂ ಎಕ್ಸಾಮ್ ರೆಡಿ ಆದ್ರೆ ನಾನು ಈ ಚಾಪ್ಟರ್ನ ಖಂಡಿತ ಓದ್ತೀನಿ, ಕರೆಕ್ಟ್? ಯಾಕೆಂದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಒಂದು ಇಂಟರ್ವಲ್ ಬರೆಯೋದು ಬಹಳ ಸುಲಭ. ಒಂದು ಟೇಬಲ್ ಹಾಕ್ತೀವಿ, ಯು ಡಿಫ್ರೆನ್ಶಿಯೇಟ್ ದ ಫಂಕ್ಷನ್, ಕರೆಕ್ಟ್? f'(x) ಬಂದ್ಬಿಡುತ್ತೆ, ಅದನ್ನ 0ಗೆ ಈಕ್ವೇಟ್ ಮಾಡ್ತೀರಾ, ಕ್ರಿಟಿಕಲ್ ಪಾಯಿಂಟ್ ಸಿಕ್ಬಿಡುತ್ತೆ. ಕ್ರಿಟಿಕಲ್ ಪಾಯಿಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಟೇಬಲ್ ರೆಡಿ ಮಾಡ್ತೀರಾ ಅಲ್ವಾ? 2 ಇಂಟರ್ವಲ್ ಅಥವಾ 3 ಇಂಟರ್ವಲ್ ಸಿಕ್ಬಿಡುತ್ತೆ. ಈ ತರಹದನ್ನ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ಯುವರ್ ಮಾಡೆಲ್ ಪೇಪರ್. ಎಸ್, ನೀವು ಕ್ರಾಸ್ ಚೆಕ್ ಮಾಡಬಹುದು ಧೈರ್ಯವಾಗಿ. ನಾನು ಇಲ್ಲಿ ಕೊಟ್ಟಿರೋದನ್ನ ನೀವು ಮಾಡೆಲ್ ಪೇಪರ್ ಜೊತೆ ಕ್ರಾಸ್ ಚೆಕ್ ಮಾಡಿದ್ರೆ ಅಲ್ಲಿ ಗಮನಿಸಿ 37 ಜಾಗದಲ್ಲಿ ಇದೇನೇ ಇದೆ. ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಇಟ್ ಎಕ್ಸಾಕ್ಟ್ಲಿ 100% follow the model paper given by the PU board. But I don't expect the same paper in the final exam. Blueprint ಅಲ್ಲಿ ಸಣ್ಣ ಮಾಡಿಫಿಕೇಶನ್ ಖಂಡಿತವಾಗಿಯೂ ಮಾಡ್ತಾರೆ, ರೈಟ್? ಮಾಡಿದಾಗ ಏನ್ ಮಾಡ್ತಾರೆ ಅನ್ನೋದನ್ನ ನಾನು ಇಲ್ಲಿ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ, so that you don't have to worry at the last minute. ಇಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಬದಲು ಪೇಪರ್ ಸೆಟ್ ಮಾಡೋನು ಯೋಚನೆ ಮಾಡಿದ್ರೆ ಇನ್ನೇನ್ ಕ್ವಶನ್ ಕೇಳಬೇಕು? 10 ವರ್ಷ 15 ವರ್ಷಗಳಿಂದ ಒಂದು ಲಾಸ್ಟ್ 14 years, 2014 onwards till 2024, that is 10 years, not 14 years. ಲಾಸ್ಟ್ 10 years ಪೇಪರ್ ಸೆಟ್ ಮಾಡುವಂತಹ ನಮ್ಮಂತ ಟೀಚರ್ಸ್ ಯೋಚನೆ ಮಾಡೋದಿಲ್ಲ,
ಮ್ಯಾಕ್ಸಿಮಾ ಮಿನಿಮಾದಲ್ಲಿರುವ ಈ ಕ್ವಶನ್ಸ್ ಬಗ್ಗೆ. ಕರೆಕ್ಟ್. ಫೈಂಡ್ ಟು ಪಾಸಿಟಿವ್ ನಂಬರ್ಸ್ ಹೂ ಸಮ್ ಇಸ್ 15, ಸಮ್ ಆಫ್ ಹೂ ಸ್ಕ್ವೇರ್ ಇಸ್ ಮಿನಿಮಮ್. ಈ ಟೈಪ್ ಕ್ವಶನ್ ಇದೆ ನೋಡಿ, ಇಲ್ಲಿ ಲಿಸ್ಟ್ ಅಲ್ಲಿ ಇರೋದನ್ನ ನೋಡಿ. ಬಹುತೇಕ 1 2 3 4 5ಗಳಲ್ಲಿ ಯಾವುದೋ ಒಂದು, ಅಥವಾ 6th ಒನ್, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಮ್ಯಾಕ್ಸಿಮಾ ಮಿನಿಮಾ ಅಂತ ಏನಿದೆ ಇದು ಕಾಣಿಸ್ಕೋಬಹುದು. ಕೆಲವು ಮಕ್ಕಳು ನನಗೆ ರಿಪೋರ್ಟ್ ಮಾಡಿದ್ರು ಕೂಡ, ಸರ್ ನಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ನಲ್ಲಿ ನೀವು ಕೊಟ್ಟಿರುವ ಈ ಲಿಸ್ಟ್ ಅಲ್ಲಿ ಇರೋದು ಪಾರ್ಟ್ ಬಿ ಅಲ್ಲಿ ಕಾಣಿಸ್ಕೊಂಡಿತ್ತು ಸರ್. ಎಸ್, absolutely right, but the teacher has the freedom to take this, to bring this question in either in part C or part B. ಹೌದಾ? ಸೊ ಇದು ಈ ಜಾಗದಲ್ಲಿ ಬರಬಹುದಾದಂತ ಪೊಟೆನ್ಶಿಯಲ್ ಕ್ವೆಶ್ಚನ್. ಆದರೆ ಅಪ್ಲಿಕೇಶನ್ ಕ್ವೆಶ್ಚನ್ ಕೇಳಬೇಕು ಅನ್ನುವ ಹುಚ್ಚಿದ್ರೆ ಟೀಚರ್ ಆವಾಗ ಇದನ್ನ ಸೆಲೆಕ್ಟ್ ಮಾಡ್ತಾರೆ. ಬ್ಯೂಟಿಫುಲ್ ಕ್ವೆಶ್ಚನ್, ಒಂದು ಸ್ಕ್ವೇರ್ ಪೀಸ್ ಆಫ್ ಟಿನ್ ಇರುತ್ತೆ, ಅದನ್ನ ನೀವು ತುದಿಗಳನ್ನ ಕಟ್ ಮಾಡ್ತೀರಾ, ಕಟ್ ಮಾಡಿ ಬಾಕ್ಸ್ ರೆಡಿ ಮಾಡ್ತೀರಾ. ಈ ಕ್ವೆಶ್ಚನ್ ಇದೆ ಅಲ್ವಾ, ಟೆಕ್ಸ್ಟ್ ಬುಕ್ ವರ್ಕ್ಡ್ ಎಕ್ಸಾಂಪಲ್, ತುಂಬಾ ಚೆನ್ನಾಗಿದೆ. ಎಸ್, ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಡನ್. ಸೊ ನೀವು ಓದಿದ್ರೆ ಇದನ್ನ ರೆಡಿ ಮಾಡ್ಕೋಬೇಕು. ಹಾಗಾದ್ರೆ ಕೊನೆಗೆ ಬರೋಣ. ಇಂಟೆಗ್ರಲ್ಸ್. ತುಂಬಾ ಜನ ನನಗೆ ಕ್ವಶನ್ ಕೇಳ್ತಾರೆ, ಸರ್ ನಾವು ಇಂಟೆಗ್ರಲ್ಸ್ ಓದಕ್ಕೆ ಮನ್ಸೇ ಮಾಡಲ್ಲ ಸರ್ ಅಂತ. ಎಸ್, ಸ್ಟಿಲ್ ಇಫ್ ಯು ಆರ್ ಫೈಂಡಿಂಗ್ ಡಿಫಿಕಲ್ಟ್, ಲೀವ್ ದಿಸ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಧೈರ್ಯವಾಗಿ ನೀವು ಬೇರೆದೆಲ್ಲ ರೆಡಿ ಆಗ್ಬಿಟ್ರೆ, ಈಗ ನಾನು ಕೊಟ್ಟಿರುವ ಈ ಆರ್ಡರ್ ಅಲ್ಲಿ ಬೇರೆ ಕ್ವಶನ್ಸ್ ರೆಡಿ ಆದರೆ ನೀವು ಇಂಟೆಗ್ರಲ್ಸ್ ಅನ್ನ ತಲೆ ಚಚ್ಕೊಳ್ಳುವ ಅವಶ್ಯಕತೆ ಇಲ್ಲ. ಎಸ್, ಇಫ್ ಯು ಆರ್ ಆಲ್ರೆಡಿ ಕಾನ್ಫಿಡೆಂಟ್, ಯು ಆರ್ ಆಲ್ರೆಡಿ ಸ್ಕೋರಿಂಗ್ 75+, ಅದಾಗಲೇ ನೀವು ಪ್ರಿಪರೇಟರಿ ಹೀಗೆ ಸ್ಕೋರ್ ಮಾಡ್ಬಿಟ್ಟಿದ್ದೀರಾ, ಈ ಕ್ವಶನ್ ಎತ್ಕೊಳ್ಳಿ. ಇಲ್ಲಿ ಕಷ್ಟ ಇರೋದಲ್ಲ, ಸುಲಭವಾಗಿರುತ್ತೆ. ಇಂಟೆಗ್ರೇಷನ್ ಬೈ ಪಾರ್ಟ್ಸ್ ಹೆಚ್ಚು ಈ ಜಾಗದಲ್ಲಿ ಬರಬೇಕು. 3 ಮಾರ್ಕ್ಸ್ ಜಾಗದಲ್ಲಿ ಇಲ್ಲಿ ಒಂದು 21 ಕ್ವಶನ್ ಲಿಸ್ಟ್ ಮಾಡಿದ್ದೀನಿ. ಕರೆಕ್ಟ್. ಒಂದೊಂದು ಇಂಟೆಗ್ರಲ್ಸ್ ನ ವಿಶೇಷಣೆ ಅದು, ಒಂದೊಂದು ಕ್ವಶನ್ ಒಂದೊಂದು ತರ ಓಡೋದು. ಬಟ್ ಪೇಪರ್ ಸೆಟ್ ಮಾಡೋನಿಗೆ ಆಪ್ಷನ್ ಇದೆ, ಅವನು ಪಾರ್ಷಿಯಲ್ ಫ್ರಾಕ್ಷನ್ ಕೂಡ ಸೆಟ್ ಮಾಡಬಹುದು. 3 ಮಾರ್ಕ್ಸ್ ಅಲ್ಲಿ ಲಿಸ್ಟ್ ನಿಮ್ಮ ಮುಂದೆ ಇದೆ. ಡೀಟೇಲ್ ಅನ್ನು ನೀವು PDF ಫೈಲ್ ಅನ್ನ ನೀವು ನೋಡ್ಕೋಬಹುದು ಆಪ್ ಒಳಗಡೆ. ಹಾಗೆ ಈ ಜಾಗದಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬಳಸ್ಕೊಂಡು ಮಾಡುವಂತ ಕ್ವಶನ್ ಕೂಡ ಕೇಳಬಹುದು. 3 ಮಾರ್ಕ್ಸ್. ಇದು ಓದ್ಬೇಕು ಅನ್ನೋ ಹುಚ್ಚಿದ್ರೆ ಇವೆಲ್ಲವನ್ನು ನೀವು ಓದಿ ರೆಡಿ ಆಗ್ಬೇಕಾಗತ್ತೆ. ಇಂಟೆಗ್ರಲ್ಸ್ ವಿಚಾರಕ್ಕೆ ಬಂದ್ರೆ ನೀವು ಈ ಚಾಪ್ಟರ್ ನ ಪಕ್ಕದಲ್ಲಿ ಎತ್ತಿಡ್ಬೇಕು ಅಂತಿದ್ರೆ ನೀವು ಇಷ್ಟೊಂದು ಓದೋದನ್ನ ಕಡಿಮೆ ಮಾಡ್ಕೊಳ್ಳುತ್ತೀರಾ. ಸಿ, ನಾನು ಯಾವ್ದನ್ನು ಓದ್ಬೇಡಿ ಅಂತ ಹೇಳ್ತಿಲ್ಲ ಮಕ್ಕಳೇ. ಫಾರ್ ದ ಫೈನಲ್ ಎಕ್ಸಾಮಿನೇಷನ್ ಯು ಶುಡ್ ನೋ ದ ಟ್ಯಾಕ್ಟಿಕ್ಸ್. ಕರೆಕ್ಟ್. ರೈಟ್ ಸೆಲೆಕ್ಷನ್, ನೀವು ಕ್ವಶನ್ ಅನ್ನ ಸರಿಯಾದ ಸೆಲೆಕ್ಷನ್ ಮಾಡ್ಕೊಂಡ್ರೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಸ್ಕೋರ್ ಮಾಡುವಂಥದ್ದನ್ನ ತುಂಬಾ ಚೆನ್ನಾಗಿ ಮಾಡಬಹುದು. ಕರೆಕ್ಟ್. ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಯಾಕೆಂದ್ರೆ ನಿಮ್ಮ ಬರ್ಡನ್ ಕಡಿಮೆ ಆಗಿರುತ್ತೆ, ನೀವು ಒಂದ್ ಕಡೆ ಹೆಚ್ಚು ಫೋಕಸ್ ಮಾಡಿರ್ತೀರ, ಎನರ್ಜಿ ಹಾಕಿರ್ತೀರ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು 3 ಮಾರ್ಕ್ಸ್ ವಿಚಾರಕ್ಕೆ ಬಂದಾಗ ನಾನು ಕೊಟ್ಟಿರುವ ಈ ಲಿಸ್ಟ್ ಎಲ್ಲಾನು ಇಂಟೆಗ್ರಲ್ಸ್ ಅಲ್ಲಿ ಓದ್ಬೇಕಾಗತ್ತೆ ತಗೊಂಡ್ರೆ. ಇಲ್ಲ ನಾನು ಅದನ್ನು ಓದಲ್ಲ ಅಂತಿದ್ರೆ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿಚಾರಕ್ಕೆ ಬಂದ್ರೆ ವೇರಿಯೇಬಲ್ ಸಪರೇಬಲ್ ಮೆಥಡ್, ಇದರಲ್ಲಿ ಲಿಸ್ಟ್ ಸಾಕಷ್ಟು ಉದ್ದ ಇದೆ. LHS RHS ಅಲ್ಲಿ ಕ್ರಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ನಂತರ ಇಂಟಿಗ್ರೇಟ್ ಮಾಡ್ಬಿಡ್ತೀರಾ ಅಲ್ವಾ. ಬಟ್ ಸುಲಭವಾಗಿರುತ್ತೆ, ಡಿಫರೆನ್ಷಿಯಲ್ ಈಕ್ವೇಷನ್ ಅಟೆಂಡ್ ಮಾಡಬಹುದು. ಬಟ್ ಯು ಹ್ಯಾವ್ 30 ಕ್ವೆಶನ್ಸ್, ಇದಿಷ್ಟನ್ನು ಓದಲೇಬೇಕಾಗತ್ತೆ. ಆದ್ರೆ ನಾನು ನಿಮ್ಗೆ ಅದಾಗ್ಲೇ ಹೇಳಿದೆ, ಪಾರ್ಟ್ ಸಿ ಪಾರ್ಟ್ ಬಿ ವಿಚಾರಕ್ಕೆ ಬಂದಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂಡ್ ವೆಕ್ಟರ್ಸ್ ಇವೆರಡನ್ನ ಕಂಪ್ಲೀಟ್ಲಿ ರೆಡಿ ಆಗ್ಬಿಡಿ. ಗಾಟ್ ಇಟ್? ಯಾಕೆಂದ್ರೆ ಇಲ್ಲಿ ಬರೆಯುವಂಥದ್ದು ಸುಲಭವಾಗಿರುತ್ತೆ, ಸುಲಭವಾಗಿ ಬರೀಬಹುದು, ರೆಡಿ ಆಗೋದು ಕೂಡ ಕಡಿಮೆ ಇರುತ್ತೆ ನಂಬರ್ ಆಫ್ ಕ್ವಶನ್ಸ್. ಸ್ಮಾರ್ಟ್ ವರ್ಕ್ ಮಾಡಿ ಒಂದಷ್ಟು ಲಾಸ್ಟ್ ಮಿನಿಟ್ ಅಲ್ಲಿ. ಸೊ 1 to 6 ಏನಿದೆ ನೋಡಿ, ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಬಹುತೇಕ ಈ ಡಿರೈವೇಶನ್ ಕೊಟ್ಟಿದ್ರು ಅಲ್ವಾ, ಇಂಟರ್ನಲ್ ಎಕ್ಸ್ಟರ್ನಲ್ ಡಿವಿಷನ್. ರೈಟ್. ನೀವು MB + NA / M + N ಅಂತಿರುವಂತಹ ಈ ಒಂದು ಡಿರೈವೇಶನ್ ಮಾಡಬೇಕಾಗಿತ್ತು. ಬಹುತೇಕ ಎಕ್ಸಾಮಿನೇಷನ್ ಅಲ್ಲಿ ಕಾಣಿಸ್ಕೊಂಡಿದೆ ಈ ಕ್ವಶನ್. ಆದ್ರೆ ಫಾರ್ಮುಲಾ ಬೇಸ್ಡ್ ಕ್ವಶನ್ ಈ ಜಾಗದಲ್ಲಿ ಕಾಣಿಸ್ಕೋಬೇಕು. 3 ಮಾರ್ಕ್ಸ್. ನಾನಂತೂ ಇವುಗಳಲ್ಲಿ ಯಾವುದೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬರೆಯೋದು ಸುಲಭ, A + B + C ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಬಳಸಿ. ಮುಂದಕ್ಕೆ ಹೋಗೋಣ ನೋಡಿ, 2 ಕ್ವಶನ್ ಬರ್ತಾ ಇದೆ. 3 ಮಾರ್ಕ್ಸ್ 41 ಜಾಗದಲ್ಲಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್. ಕರೆಕ್ಟ್. ಕ್ರಾಸ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಫೈಂಡಿಂಗ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್.
ಅದು ಹೆಚ್ಚು ಬರುತ್ತೆ, ಅಥವಾ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್. ನೀವು a ಪ್ಲಸ್ ಬಿ ಮೊದಲು ಕಂಡುಕೋಬೇಕು, a ಮೈನಸ್ ಬಿ ನಂತರ. ಅದಾದ ಮೇಲೆ ರೈಟ್ ಆ ಎರಡೂ ವೆಕ್ಟರ್ಸ್ಗೆ ಕ್ರಾಸ್ ಪ್ರಾಡಕ್ಟ್ ತಗೋಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಇದ್ರ ಮೇಲೆ ಹೆಚ್ಚಿನ ಗಮನ ಕೊಡಿ. ಆದರೆ ಇದನ್ನ ಪಕ್ಕದಲ್ಲಿಟ್ಟು ಬೇರೆ ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಇನ್ನೇನ್ ಬರ್ಬೋದು ಈ ಲಿಸ್ಟ್ ಅಲ್ಲಿ ಇದೆ ಗಮನಿಸಿ. ಹಾರ್ಡ್ಲಿ 8 ಕ್ವಶನ್ಸ್ ನಾನು ಲಿಸ್ಟ್ ಮಾಡಿರೋದು. ಸುಲಭವಾಗಿ ಹೋಗ್ಬಿಡುತ್ತೆ, ವಿಶೇಷ ಪ್ರಿಪರೇಷನ್ ಇಲ್ವೇ ಇಲ್ಲ. ಆದರೆ ವೆಕ್ಟರ್ ಪ್ರಾಡಕ್ಟ್ ಕ್ರಾಸ್ ಬದಲು ಡಾಟ್ ಪ್ರಾಡಕ್ಟ್ ಮೇಲಿಂದ ಕ್ವಶನ್ ಎತ್ಕೊಂಡ್ರೆ ಈ 1 2 3 ಇರೋದು ಬಹುತೇಕ ಕಾಣಿಸ್ಕೋಬೇಕು. ಬಟ್ ಓನ್ಲಿ 10% ಚಾನ್ಸ್. ಹೌದಾ? ನೀವು ಬೇಕಾದ್ರೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಅನ್ನ ಒಮ್ಮೆ ಇದ್ರ ಜೊತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಖುಷಿ ಆಗುತ್ತೆ. 90% 95% ಈ ಒಂದು ಮಾಸ್ಟರ್ ಮಾಡೆಲ್ ಪೇಪರ್ ನಿಮ್ಮ ಎಲ್ಲ ಪ್ರಿಪರೇಟರಿ ಎಕ್ಸಾಮಿನೇಷನ್, ನಿಮ್ಮ ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನ ಪ್ರಿಪರೇಟರಿ ಎಕ್ಸಾಮ್ ಜೊತೆ ಟ್ಯಾಲಿ ಆಗ್ತಾ ಇರುತ್ತೆ. ರೈಟ್? ಲಾಸ್ಟ್ ಇನ್ ಯಾವುದೋ ಒಂದು ಏನು ಅಂದ್ರೆ ಯಾವುದೋ ನಾನು ಕೊಟ್ಟಿರುವ ಲಿಸ್ಟ್ ಅಲ್ಲಿ ಪಾರ್ಟ್ ಸಿ ಅಲ್ಲಿ ಇರೋದು ಪಾರ್ಟ್ ಬಿ ಗೆ ಕಾಣಿಸ್ಕೊಂಡಿದೆ ಅಷ್ಟೇ. ಕರೆಕ್ಟ್? ಪ್ರಾಬಬಿಲಿಟಿ ತುಂಬಾ ಜನ ಬುದ್ಧಿವಂತರು ಇದನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಸ್ ಥಿಯರಂ ಮೇಲೆ ಕ್ವಶನ್ ಬರುತ್ತೆ ಮಕ್ಕಳೇ, ಆದರೆ ನೀವು ರೆಡಿ ಆಗ್ಬೇಕಾಗಿರೋದು ತುಂಬಾ ಇರುತ್ತೆ. ಈ ಪ್ರಾಬಬಿಲಿಟಿನ ನನ್ನ ಪ್ರಕಾರ ನನಗೇನಾದ್ರು ಚಾನ್ಸ್ ಕೊಟ್ಟರೆ ನಾನು ಬರೆಯಕ್ ಹೋಗಲ್ಲ. ನಾನು ಇಂಟೆಗ್ರಲ್ಸ್ ಮತ್ತು ಪ್ರಾಬಬಿಲಿಟಿನ ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ. ಅಂದ್ರೆ ಏನು, ಈ ಕ್ವಶನ್ಸ್ ಪಾರ್ಟ್ ಸಿ ಗೋಸ್ಕರ ಇರುವಂತಹ ಕ್ವಶನ್ ಓದಕ್ ಹೋಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಇಡೀ ಚಾಪ್ಟರ್ ನ ಯಾವತ್ತೂ ಬಿಡಕ್ ಬರಲ್ಲ. ಕಂಪ್ಲೀಟ್ ಚಾಪ್ಟರ್ ನ ಪಕ್ಕಕ್ಕೆ ಎತ್ತಿಡಬೇಡಿ. 1 ಮಾರ್ಕ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಚಾಪ್ಟರ್ಸ್ ಅನ್ನ ಓದ್ಲೇಬೇಕಾಗತ್ತೆ. ಕರೆಕ್ಟ್? ಓದ್ಲೇಬೇಕಾಗತ್ತೆ 1 ಮಾರ್ಕ್ಗೋಸ್ಕರ. ಆದರೆ 3 ಮಾರ್ಕ್ಸ್ ಅಲ್ಲಿ ನೀವು ಈ ತರ ಚಾನ್ಸ್ ತಗೋಬಹುದು. ಈಗ ನನಗೆ ಇದು ಕಷ್ಟ, ತುಂಬಾ ಜಾಸ್ತಿ ಬರೆಯೋದಿರುತ್ತೆ ಎನ್ನುವ ಒಂದು ಚಿಂತೆ ನನಗಾಗ್ಬಿಟ್ಟಿದೆ. ನಾನು ಇಂಟೆಗ್ರಲ್ಸ್ ಮತ್ತು ಪ್ರಾಬಬಿಲಿಟಿನ ಪಕ್ಕದಲ್ಲಿಟ್ಟು ಬೇರೆದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ದಟ್ ಇಸ್ ಮೈ ಸೆಲೆಕ್ಷನ್. ನಾವು ಥಿಂಗ್ಸ್ ಆರ್ ಅಪ್ ಟು ಯು. ರೈಟ್? ನಿಮ್ಗೆ ನಾನು ಡಿಸಿಷನ್ ನಿಮ್ಗೆ ಬಿಟ್ಬಿಡ್ತಾ ಇದ್ದೀನಿ. ಆಗ್ಬೋದಾ? ಸೊ ಹೀಗೆ ಕ್ಲೆವರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಿ ನಾನು ಲಿಸ್ಟ್ ಎಷ್ಟೊಂದು ತೋರಿಸಿದ್ದೀನಿ. ಬೇಸ್ ಥಿಯರಂ ಅಲ್ಲಿ ಆಲ್ಮೋಸ್ಟ್ 24 ಕ್ವಶನ್ ಇದೆ ಟೆಕ್ಸ್ಟ್ ಅಲ್ಲಿ ಇರೋದು. ಇವುಗಳಲ್ಲಿ ಯಾವುದೋ ಒಂದು ಕಾಣಿಸ್ಕೋಬೇಕು. ಡನ್? ಮುಂದಕ್ಕೆ ಹೋಗೋಣ. ಸೊ ಅಲ್ಲಿಗೆ ಪಾರ್ಟ್ ಸಿ ನಾನು ಮುಗಿಸ್ಬಿಡ್ತಾ ಇದ್ದೀನಿ. ಐ ಆಮ್ ಮೂವಿಂಗ್ ಆನ್ ಟು ಪಾರ್ಟ್ ಬಿ ನಾವ್. ರೈಟ್? ಇವತ್ತಿನ ಸೆಷನ್ ಅಲ್ಲಿ ಇನ್ನೊಂದು 10 ಮಿನಿಟ್ಸ್ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಸೊ ಪಾರ್ಟ್ ಬಿ ಆಲ್ರೆಡಿ ಹ್ಯಾವ್ ಮೆನ್ಷನ್ಡ್ ಹಿಯರ್. ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಅದನ್ನ ಗಮನಿಸ್ಬಿಡಿ. ಮುಂದಕ್ಕೆ ಹೋಗೋಣ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪ್ರೂವ್ ಮಾಡುವಂತಹದ್ದು ಇಲ್ಲಿ ಕಾಣಿಸ್ಕೋಬೇಕು. ಕೆಲವೊಂದ್ಸರ್ತಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯೋದು 2 ಮಾರ್ಕ್ಸ್ಗೂ ಬಂದಿದೆ. ಕರೆಕ್ಟ್? ಸೊ ಲಿಸ್ಟ್ ಈ ತರ ಇದೆ. ಮುಂದಕ್ಕೆ ಹೋಗೋಣ. ಡಿಟರ್ಮಿನೆಂಟ್ಸ್ ಮಾತ್ರ ಇಂಟ್ರೆಸ್ಟಿಂಗ್ಲಿ ಇದುವರೆಗಿನ ಬಹುತೇಕ ಎಲ್ಲ ಪೇಪರ್ಸ್ ಅಲ್ಲಿ ಏರಿಯಾ ಆಫ್ ಅ ಟ್ರಯಾಂಗಲ್ ಮೇಲ್ಗಡೆನೆ ಕ್ವಶನ್ ಬಂದಿದೆ. ಇದುವರೆಗೆ ಪಾರ್ಟ್ ಸಿ ಅಲ್ಲಿ ಬರ್ತಾ ಇತ್ತು, ಈಗ ಪಾರ್ಟ್ ಬಿ ಗೆ ಆ ಕ್ವಶನ್ ಶಿಫ್ಟ್ ಆಗಿದೆ. ಕರೆಕ್ಟ್? ಇನ್ ಕೇಸ್ ಪೇಪರ್ ಸೆಟ್ ಮಾಡೋನು ಮಕ್ಕಳು ಅದ್ಲು ಬದಲು ಮಾಡಿದ್ರೆ ಒನ್ಸ್ ಅಗೇನ್ ದಿಸ್ ವಿಲ್ ಗೋ ಅಂಡ್ ಸಿಟ್ ಇನ್ ಪಾರ್ಟ್ ಸಿ. ನಾನು ಪಾರ್ಟ್ ಸಿ ಅಲ್ಲಿ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿರುವಂತದ್ದು ಪಾರ್ಟ್ ಬಿ ಗೆ ಬರುತ್ತೆ ಅಷ್ಟೇ. ದಟ್ಸ್ ಇಟ್. ಬಟ್ ಈ ಕಾನ್ಸೆಪ್ಟ್ ನ ಬಿಡೋ ಹಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನಾದ್ರೂ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೆ ಬಹುತೇಕ ಎಲ್ಲ ಕಾನ್ಸೆಪ್ಟ್ ಮೇಲಿಂದ ಒಂದೊಂದು ಕ್ವಶನ್ ಕೇಳಲೇಬೇಕು. ಈ ಒಂದು ಪ್ರೆಷರ್ ಟೀಚರ್ಸ್ ಮೇಲೆ ಇರುತ್ತೆ. ಪ್ರೆಷರ್ ಅನ್ನೋದಕ್ಕಿಂತ ದಟ್ ಇಸ್ ದ ಕರೆಕ್ಟ್ ವೇ, ದಟ್ ಇಸ್ ದ ರೈಟ್ ವೇ ಆಫ್ ಡಿಸೈನಿಂಗ್ ದ ಕ್ವಶನ್ ಪೇಪರ್. ಐ ಶುಡ್ ನಾಟ್ ಲೀವ್ ಎನಿ ಕಾನ್ಸೆಪ್ಟ್ ಅಲ್ವಾ? ಆ ದೃಷ್ಟಿಯಿಂದ ಏರಿಯಾ ಆಫ್ ಟ್ರಯಾಂಗಲ್ ಅನ್ನೋದೇನಿದೆ ಇದ್ರ ಮೇಲೆ ಒಂದು 7 ಕ್ವಶನ್ ಇದೆ, ಗಮನಿಸಿ. ಕರೆಕ್ಟ್? ನಾನು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೆ ಹಲವಾರು ಹಿಂದಿನ ಯೂಟ್ಯೂಬ್ ಸೆಷನ್ ಆಗಿರ್ಬೋದು, ಅಥವಾ tchr ಒಳಗಡೆ ನಾವು ಪ್ರೆಸೆಂಟ್ ಮಾಡಿ ಡಿಸ್ಕಷನ್ ಮಾಡಿದ್ದಾಗಿರ್ಬೋದು. ಅಲ್ಲೆಲ್ಲ ಕಡೆ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ನೀವು ಆ ವಿಡಿಯೋಸ್ ಅನ್ನು ನೋಡ್ಕೋಬಹುದು. ಕೊನೆಯದಾಗಿ 23. ಓಕೆ, ಸೊ ವಿ ಆರ್ ಮೂವಿಂಗ್ ಆನ್ ಟು ಡಿಫ್ರೆನ್ಸಿಯೇಷನ್ ಒನ್ಸ್ ಅಗೇನ್. ಇಂಪ್ಲಿಸಿಟ್ ಫಂಕ್ಷನ್ ನ ಕ್ವಶನ್ ಇದೆ ನೋಡಿ. ಇದು ಬಹುತೇಕ ಇಂಪ್ಲಿಸಿಟ್ ಫಂಕ್ಷನ್ ಮೇಲಿರೋದು ಪಾರ್ಟ್ ಬಿ ಅಲ್ಲಿ ಕಾಣಿಸ್ಕೋಬೇಕು. ಏನ್ ಮಾಡ್ತೀರಾ? ನಿಮ್ಗೆ ಗೊತ್ತಿದೆ ಅಲ್ವಾ, ಎರಡೂ ಕಡೆ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀರಾ, ಡಿವೈ ಬೈ ಡಿ ಎಕ್ಸ್ ಕಾಮನ್ ಔಟ್ ಮಾಡ್ಬಿಡ್ತೀರಾ. ಕರೆಕ್ಟ್? ರೈಟ್? ರೈಟ್. ಸೊ ಇದನ್ನ ಡಿವೈ ಬೈ ಡಿ ಎಕ್ಸ್ ಕಾಮನ್ ಔಟ್ ಮಾಡಿ ಇಟ್ಕೊಂಡ್ಬಿಡಿ.
ಉಳಿದಿರೋದನ್ನ ರಿಅರೇಂಜ್ ಮಾಡಿ ಆನ್ಸರ್ ಬರುತ್ತೆ. ಈ ಟೈಪ್ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಲಿಸ್ಟ್ ನಿಮಗೆ ನಿಜವಾಗಿಯೂ ಹೆಲ್ಪ್ ಮಾಡುತ್ತೆ. ಯು ಗೋ ಅಹೆಡ್ ವಿತ್ ದಿಸ್ ಲಿಸ್ಟ್. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮೇಲೆ ಪೇಪರ್ ಸೆಟ್ ಮಾಡೋ ಚಾನ್ಸ್ ತಗೊಂಡ್ರೆ ಇದನ್ನ ಕೇಳ್ತಾನೆ. ಚೈನ್ ರೂಲ್ ಇನ್ ಕೇಸ್ ಕೇಳಿದ್ರೆ ವಿಶೇಷವಾಗಿ ಈ ಒಂದು ಕ್ವಶನ್ ಇದೆ ನೋಡಿ, ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7. ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7 ಇಸ್ ಅ ಗೋಲ್ಡನ್ ಕ್ವಶನ್. ಕೆಲವೊಮ್ಮೆ 1 ಮಾರ್ಕ್ ಬರುತ್ತೆ, ಕೆಲವೊಮ್ಮೆ 2 ಮಾರ್ಕ್ ಬರುತ್ತೆ. ಹಾಗೇನೆ ಕೆಲವೊಮ್ಮೆ ಈ ಜಾಗದಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಥವಾ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಕೂಡ ಕೇಳಬಹುದು. ಕೇಳಿದ್ರೆ ನಾನು ಕೊಟ್ಟಿರುವ ಲಿಸ್ಟ್ ಅಲ್ಲಿ ಇರುವಂತದ್ದು 2 ಮಾರ್ಕ್ಸ್ ಎಲಿಜಿಬಲ್ ಕ್ವಶನ್. ಸುಲಭವಾಗಿರುತ್ತೆ. ಫೈಂಡ್ dy by d theta, dx by d theta, and then you write dy by dx. ಕರೆಕ್ಟ್? ಆಲ್ ರೈಟ್, 24th ಹೋಗೋಣ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಬಂದ್ರೆ ಈ ಜಾಗದಲ್ಲಿ ಡಿರೈವೇಟಿವ್ ಆಸ್ ಎ ರೇಟ್ ಮೆಷರ್, ಇದ್ರ ಮೇಲಿಂದ ಒಂದು ಕ್ವಶನ್ ಕೇಳಬೇಕು ಅಂತ ಮಾಡೆಲ್ ಪೇಪರ್ ಹೇಳ್ತಾ ಇದೆ. ಬಟ್ ನನಗನ್ನಿಸ್ತಾ ಇರೋದು ಡಿರೈವೇಟಿವ್ ಆಸ್ ಎ ರೇಟ್ ಮೆಷರ್ ಈ ಒಂದು ಕಾನ್ಸೆಪ್ಟ್ ಅನ್ನ 5 ಮಾರ್ಕ್ಸ್ ಅಲ್ಲಿ ಅದಾಗಲೇ ಈ ಸರ್ತಿ ಕೇಳ್ತಾ ಇಲ್ಲ. ದಟ್ ಇಸ್ ವೈ ಓಕೆ. ಸೊ ರೇಟ್ ಮೆಷರ್ ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಕಾಣಿಸ್ಕೋಬಹುದು. ಬಟ್ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ತುಂಬಾ ಜಾಸ್ತಿ ಇರೋದಿನ ಈ ಚಾಪ್ಟರ್ ಅಲ್ಲಿ, ಇಲ್ಲಿಂದಾದ್ರೂ ಕ್ವಶನ್ ಕೇಳ್ತಾರೆ ಅಥವಾ ಮ್ಯಾಕ್ಸಿಮ ಮಿನಿಮಾ ಇಂದ ಇನ್ನೊಂದನ್ನ ಎತ್ಕೋತಾರೆ. ಕರೆಕ್ಟ್? ಬಟ್ ಎಸ್, 24th ಜಾಗದಲ್ಲಿ ಕೇಳಬಹುದಾದಂತಹ ಆ ಒಂದು ಡಿರೈವೇಟಿವ್ ಆಸ್ ಎ ರೇಟ್ ಮೆಷರ್ ಕ್ವಶನ್ ಇವುಗಳು ಮಾತ್ರ. ಸರ್ಕಲ್ ಮೇಲಾಗಿರ್ಬೋದು, ಆ ರೆಕ್ಟ್ಯಾಂಗಲ್ ಆಗಿದ್ದಿರ್ಬೋದು, ಅಥವಾ ಈ ಒಂದು ಕಾಸ್ಟ್ ಫೈಂಡ್ ಔಟ್ ಮಾಡುವಂಥದ್ದು, dy by dx ಬರೆಯುವಂಥದ್ದು, ಈ ಟೈಪ್ ಕ್ವಶನ್. ಕರೆಕ್ಟ್? ರೆಕ್ಟ್ಯಾಂಗಲ್ ಏರಿಯಾ ತೆಗೆಯೋದು ಕೂಡ ಇದ್ದೇ ಇರುತ್ತೆ. ಟೆಕ್ಸ್ಟ್ ನ ವರ್ಕ್ಡ್ ಎಕ್ಸಾಂಪಲ್ಸ್ ಇವುಗಳನ್ನೆಲ್ಲ ಈ ಜಾಗದಲ್ಲಿ ನೀವು ರೆಡಿ ಆಗಬಹುದು. ಆದರೆ 25th ಅಗೇನ್ ಅಪ್ಲಿಕೇಶನ್ ಡೆರೈವೇಟಿವ್ಸ್, ಬಟ್ ಇವುಗಳಲ್ಲಿ ಕೆಲವು ಸ್ವಲ್ಪ ಟ್ರಿಕಿ ಇದ್ದಿರಬಹುದು. ಚಾಲೆಂಜಿಂಗ್ ಕ್ವಶನ್ ಇಲ್ಲಿ ಇರುತ್ತೆ. ನಾನು ಅದಾಗಲೇ ಡಿಸ್ಕಸ್ ಮಾಡಿದ್ದೀನಿ ಇವುಗಳನ್ನೆಲ್ಲ. ಕೆಲವೊಂದಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ಎರಡೂ ಇರಲ್ಲ. ಕರೆಕ್ಟ್? ಕೆಲವೊಂದಕ್ಕೆ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಬಳಸ್ತೀರಾ, ಕೆಲವೊಮ್ಮೆ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಬಳಸ್ತೀರಾ. ಸೊ ಇಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಬೇರೆ ಬೇರೆ ಟೈಪ್ ಇದೆ. ಇದನ್ನ ಕೇಳುವಂತಹ ಚಾನ್ಸಸ್ ಇದೆ. ವಿಶೇಷವಾಗಿ x³ - 3x, x³ + 1, x³ - 3x + 3 ಇದು VVVVIP questions. Second order derivative, second derivative test ಅನ್ನ ಬಳಸಿ ನೀವಿಲ್ಲಿ ಮ್ಯಾಕ್ಸಿಮಾ ಅಥವಾ ಮಿನಿಮಾನ ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ಆಲ್ರೈಟ್. ಸೊ 2-3 ಮಾರ್ಕ್ಸ್ಗೆ 10 ಮಾಡೆಲ್ ಪೇಪರ್ ಓದಿದ್ರೆ ಸಾಕಾ ಸರ್? ಋತಿಕ್ ಶೆಟ್ಟಿ ಕೇಳ್ತಾ ಇದ್ದೀರಾ. ನಾನು ಹೇಳ್ತಿದ್ದೀನಿ 10 ಮಾಡೆಲ್ ಪೇಪರ್ ಅಂತ ನೀವು ಯಾವ್ದನ್ನು ಓದ್ತೀರಾ? ಐ ಆಮ್ ಗಿವಿಂಗ್ ಯು ದ ಮಾಸ್ಟರ್ ಮಾಡೆಲ್ ಪೇಪರ್. ಅಂದ್ರೆ ದಿಸ್ ಇಸ್ ಐ ಬಿಲೀವ್ 20 all in one model paper. This one is an all in one model paper. All right. So I strongly recommend you to follow this so that ನೀವು 10 model papers ಅಷ್ಟೇ ರೆಫರ್ ಮಾಡಿದ್ರೆ ಯಾವುದೋ ಒಂದು ಕ್ವಶನ್ ಮಿಸ್ ಆಗಬಹುದಲ್ವಾ, ಯಾವುದೋ ಒಂದು ಮಿಸ್ ಆಗ್ಬಿಡ್ಬೋದಲ್ವಾ. ನೀವು ಮಾಡ್ತಿರೋ ಸರಿನೇ ಇದೆ, ಬಟ್ ಸ್ಟಿಲ್ 75+ ನೀವು ಸ್ಕೋರ್ ಮಾಡುವ ಚಾನ್ಸಸ್ ಏನಾಗುತ್ತೆ, ಒಂದು ಸ್ವಲ್ಪ ಕಡಿಮೆ ಆಗ್ಬಿಡ್ಬೋದು. ಬಟ್ ಇಫ್ ಯು ಫಾಲೋ ದಿಸ್, ಐ ಚಾಲೆಂಜ್ ಯು ಸ್ಕೋರ್ 75+. ಬಿಕಾಸ್ ಯು ಕ್ಲಿಯರ್ಲಿ ನೋ. ಕರೆಕ್ಟ್? ಇಲ್ಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಒಬ್ಬ ಪೇಪರ್ ಸೆಟ್ ಮಾಡೋನ ದೃಷ್ಟಿಕೋನವನ್ನ ಇಟ್ಕೊಂಡು ನಾನು ಇದನ್ನ ಡಿಸೈನ್ ಮಾಡಿದ್ದೀನಿ. ಹಲವಾರು ಮಾಡೆಲ್ ಪೇಪರ್ಸ್ಗಳು ಒಂದೇ ಜಾಗದಲ್ಲಿದೆ. ಈ ಜಾಗದಲ್ಲಿ ಇನ್ ಕೇಸ್ ಮನ್ಸ್ ಚೇಂಜ್ ಮಾಡಿ ನಾನು ಆ ಕಾನ್ಸೆಪ್ಟ್ ಅನ್ನ ಬಿಟ್ಟು ಬೇರೆ ಕೇಳಿದ್ರೆ ಇನ್ ಏನ್ ಬರುತ್ತೆ, ದಟ್ ಇಸ್ ಆಲ್ರೆಡಿ ದೇ ಯುವರ್ ಬರ್ಡನ್ ತೆಗೆದಾಕ್ಬಿಟ್ಟಿದ್ದೀನಿ. ನೀವು ಇದನ್ನ ಹೀಗೆ ರೆಡಿ ಆಗಿದ್ರೆ ಪಾರ್ಟ್ ವೈಸ್ ರೆಡಿ ಆಗ್ಬೇಕು. ಹಾಗೆ ರೆಡಿ ಆಗಿದ್ದು ಈ ತರ ಆನ್ಸರ್ ರೆಡಿ ಮಾಡ್ಕೊಂಡ್ರೆ ಸುಲಭವಾಗಿ ಹೋಗ್ಬಿಡುತ್ತೆ. ಹಾರ್ಡ್ಲಿ 3 to 5% ಚೇಂಜಸ್ ಇದಕ್ಕೆ ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದನ್ನ ಮ್ಯಾನೇಜ್ ಮಾಡೋದು ನಿಮ್ಮ ಕೈಯಲ್ಲಿದೆ ಟು ಸ್ಕೋರ್ 80 out of 80 marks. ದಟ್ ಇಸ್ ವೈ ಐ ಟೆಲ್ ಯು, ಐ ಸಜೆಸ್ಟ್ ಯು, ಆನ್ಸರ್ ಎನಿ 6 ಅಂತ ಇದ್ರೆ ಯು ಪ್ರಿಪೇರ್ 8 ಕ್ವಶನ್ಸ್. ಅಂದ್ರೆ 8 ಕಾನ್ಸೆಪ್ಟ್ಸ್, 8 ಚಾಪ್ಟರ್ಸ್ ಅನ್ನ ರೆಡಿ ಆಗ್ಬಿಟ್ಟಿಡಿ. ಆ ಪಾರ್ಟ್ ಸಿ ಅಲ್ಲಿ 8 ಚಾಪ್ಟರ್ಸ್, ಪಾರ್ಟ್ ಬಿ ನಲ್ಲಿ 8 ಚಾಪ್ಟರ್ಸ್. ಗೊತ್ತಿದ್ಯಾ? ಹೀಗೆ ರೆಡಿ ಆಗಿದ್ದೀರಾ ಅಂದ್ರೆ ಯು ಅಟೆಂಡ್ ಎನಿ 6. ಕರೆಕ್ಟ್? ಸಮಯ ಇದ್ದಾಗ ಇನ್ನೊಂದು ಅಡಿಷನಲ್ ಕ್ವಶನ್ ಅಟೆಂಡ್ ಮಾಡಿ. ಹೀಗೆ ಮಾಡೋದ್ರಿಂದ ಔಟ್ ಆಫ್ 8 ಮಾರ್ಕ್ಸ್ ಹೋಗ್ತೀರಾ. ನನ್ನ ಹಲವಾರು ವಿದ್ಯಾರ್ಥಿಗಳು ಇದನ್ನ ಅದಾಗಲೇ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಬ್ಯಾಚ್ ನ ಮಕ್ಕಳು
ಈ ಒಂದು ಸಕ್ಸೆಸ್ ಸ್ಟೋರಿನ ರಿಪೀಟ್ ಮಾಡಿದೆ. ಈ ಒಂದು ಫಾರ್ಮ್ಯಾಟ್ ಅನ್ನು ಬಳಸ್ಕೊಂಡು ಕೆಲವರಿಗೆ 100 ಮಾರ್ಕ್ಸ್ ನ ಎಕ್ಸಾಮ್ ಬರೀಬೇಕಾದ್ರೆ 99 ಬಂದಿದೆ, ಕೆಲವರಿಗೆ 98 ಬಂದಿದೆ, 95+ ಅನ್ನ ಸುಲಭವಾಗಿ ಕ್ರಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಟೆಗ್ರಲ್ಸ್ ವಿಚಾರಕ್ಕೆ ಬಂದ್ರೆ ನಾನು ಸುಮ್ಮನೆ ಸ್ಮೈಲ್ ಕೊಡ್ತಾ ಇದ್ದೀನಿ. ರೀಸನ್ ಏನಂದ್ರೆ ಓದೋ ತುಂಬಾ ಇರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಬಹುತೇಕ ಕೆಲವೊಮ್ಮೆ ಪಾರ್ಷಿಯಲ್ ಫ್ರಾಕ್ಷನ್ ಅಕಾರ್ಡಿಂಗ್ ಟು ಯುವರ್ ಮಾಡೆಲ್ ಪೇಪರ್ ಪಾರ್ಷಿಯಲ್ ಫ್ರಾಕ್ಷನ್ ಇಲ್ಲಿಟ್ಟಿದ್ದಾರೆ. ನೋಡೋಣ ಎಕ್ಸಾಮ್ ಅಲ್ಲೂ ಹಾಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಕೊಟ್ಟಿರುವ ಲಿಸ್ಟ್ ಸಫಿಷಿಯಂಟ್ ಬಹುತೇಕ ಇದೆ ಬಂದ್ಬಿಡುತ್ತೆ. ಈ ಫೈಲ್ ಯಾವುದೋ ಒಂದು ಕಾಣಿಸ್ಕೋಬೇಕು, ಬಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಂದು ಆಪ್ಷನಲ್. ಸಾಕಷ್ಟು ಕ್ವಶನ್ಸ್ ಇದೆ ಅದರಲ್ಲಿ, ನೀವೆಲ್ಲವನ್ನೂ ಓದಬೇಕಾಗಿ ಬರುತ್ತೆ. ರೈಟ್, ಅದಕ್ಕೋಸ್ಕರ ಇಂಟೆಗ್ರಲ್ಸ್ ನಾನು ಸಹಜವಾಗಿ ಅವಾಯ್ಡ್ ಮಾಡ್ತೀನಿ ಇಲ್ಲಿ. ಎಸ್, ನೀವು ನನ್ನಂತೆ ಮ್ಯಾಥಮೆಟಿಕ್ಸ್ನ ಒಂದು ಹುಚ್ಚಿಟ್ಕೊಂಡಿರೋರಾಗಿದ್ದರೆ ಇವನ್ನೆಲ್ಲ ಓದಿ. ಬಟ್ ಲಾಸ್ಟ್ ಮಿನಿಟ್ ಎಕ್ಸಾಮಿನೇಷನ್ ಅಲ್ಲಿ ಸ್ವಲ್ಪ ಗಲಿಬಿಲಿ ಆಗ್ತಿದ್ದಾರೆ ಅಂದ್ರೆ ಇಂಟೆಗ್ರಲ್ಸ್ ಅನ್ನ ಈ ಜಾಗದಲ್ಲಿ ಓದಬೇಡಿ. ಅದ್ರ ಬದಲು ನೇರವಾಗಿ ವೆಕ್ಟರ್ಸ್ ಅನ್ನ ಎತ್ಕೊಂಡ್ಬಿಡಿ, ನಿಮಗೆ ಸುಲಭ ಆಗುತ್ತೆ. ಕರೆಕ್ಟ್, ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಬರೀಬಹುದು ಅಲ್ವಾ, ಫೈಂಡಿಂಗ್ ದ ಆಂಗಲ್ ಥೀಟಾ ಬಿಟ್ವೀನ್ 2 ವೆಕ್ಟರ್ಸ್ ಯೂಸಿಂಗ್ ಎ ಡಾಟ್ ಬಿ ಸ್ಕೇಲಾರ್ ಡಾಟ್ ಪ್ರಾಡಕ್ಟ್ ತಗೊಂಡು ನೀವು ಅದನ್ನ ಆನ್ಸರ್ ಮಾಡಬಹುದು. ರೈಟ್, ಸೊ ಇಂಥವು ನಿಮ್ಮ ಟೈಮ್ ಸೇವ್ ಮಾಡುತ್ತೆ, ನೀವು ಓದುವ ಟೈಮ್ ಸೇವ್ ಮಾಡುತ್ತೆ, ನಿಮ್ಮ ಎನರ್ಜಿ ಸೇವ್ ಮಾಡಿರ್ತೀರಾ, ಫೋಕಸ್ಡ್ ಎಫರ್ಟ್ ಹಾಕಿರ್ತೀರಾ. ಈ ಕ್ವೆಶನ್ಸ್ ತಗೊಂಡು ನೀವು 2 ಮಾರ್ಕ್ಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಕ್ವೆಶನ್ ಎತ್ಕೊಂಡ್ರೆ ಫುಲ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ರೈಟ್, ಸೊ ದಟ್ ಇಸ್ ಆಲ್ ಅಬೌಟ್ ವೆಕ್ಟರ್ಸ್. ಆದ್ರೆ ಇಲ್ಲಿ ಇನ್ ಕೇಸ್ ಪೇಪರ್ ಸೆಟ್ ಮಾಡುವ ಕಣ್ಣು ಕ್ರಾಸ್ ಪ್ರಾಡಕ್ಟ್ ಮೇಲೆ ಹೋದರೆ ನೀವು ಇಲ್ಲಿಗೆ ಬರ್ತೀರಾ. ಓಕೆ, ಸುಹಾಸ್ ಕೇಳ್ತಾ ಇದ್ದೀರಾ ಸರ್ ಹೌ ಟು ಗೆಟ್ PDF ಫ್ರಮ್ ಆಪ್. ಸುಹಾಸ್ ನೋಡಿ, ಇದನ್ನ ಅಪ್ಲಿಕೇಶನ್ ಒಳಗಡೆ ಯಾರು ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತು ಯಾರು ಅಥವಾ ವೆಬ್ ಅಪ್ಲಿಕೇಶನ್ ಅಲ್ಲೂ ನೀವು ಅದನ್ನು ಹೋಗ್ಬೋದು, ಗಮನಿಸಬಹುದು. ಯಾರು ಈ ಕೋರ್ಸ್ ಅನ್ನ ತಗೊಂಡಿರ್ತಾರೆ tchr ಅನ್ನ, ಆ ಕೋರ್ಸ್ ನವರಿಗೆ ಇದು ಮಿಷನ್ 80 ಮ್ಯಾಥಮೆಟಿಕ್ಸ್ ಅನ್ನುವ ಫೋಲ್ಡರ್ ಅಲ್ಲಿ ಲಭ್ಯ ಇದೆ. ರೈಟ್, ನಿಮ್ಗೆ ಏನೇನು ಡೌಟ್ ಇದ್ರೂ ಕೂಡ ನೀವು ಇಮಿಡಿಯೇಟ್ಲಿ ನೀವು tchr ಗೆ ಒಂದು ಕಾಲ್ ಕೂಡ ಮಾಡಬಹುದು, ಇಮಿಡಿಯೇಟ್ಲಿ ಕಾಲ್ ಮಾಡಬಹುದು, ನೋ ಇಶ್ಯೂಸ್. ಅಟೆಂಡ್ ಮಾಡಿರ್ತಾರೆ ಮತ್ತು ನಿಮಗೆ ಈ ಫೈಲ್ಸ್ ಅನ್ನ ಆಕ್ಸೆಸ್ ಮಾಡೋದನ್ನ ಹೇಳ್ತಾರೆ, ನೀವು ಅದನ್ನ ಗಮನಿಸಬಹುದು. ಬಟ್ ಆಪ್ ಒಳಗಡೆ ಮಿಷನ್ 80 ಮ್ಯಾಥಮೆಟಿಕ್ಸ್ ಅನ್ನುವ ಒಂದು ಫೋಲ್ಡರ್ ಇದೆ, ಆ ಜಾಗದಲ್ಲಿ ಇದು ಲಭ್ಯ ಇದೆ. ನೆಕ್ಸ್ಟ್, ಈಗ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಫಾರ್ಮುಲಾ, ಇದು ಚಾನ್ಸ್ ತಗೊಂಡ್ರೆ ಒಬ್ಬ ಟೀಚರ್ ಇಲ್ಲಿ ನಾನು ಕ್ವಶನ್ ಕೇಳಬಹುದು. ಡೈರೆಕ್ಷನ್ ಕೊಸೈನ್ಸ್, ಡೈರೆಕ್ಷನ್ ರೇಷಿಯೋಸ್ ಸಾಮಾನ್ಯವಾಗಿ 1 ಮಾರ್ಕ್ ಅಲ್ಲಿ ಈ ಕ್ವಶನ್ ಬರುತ್ತೆ, ಬಟ್ ನಾನು ಇದನ್ನ 2 ಮಾರ್ಕ್ಸ್ ಕೂಡ ಕೆಲವೊಂದಷ್ಟನ್ನ ಎತ್ತಿಟ್ಟಿದ್ದೀನಿ. ಇಲ್ಲಿ ನಾನು ಕೊಟ್ಟಿರುವಂತಹ ಈ ಲಿಸ್ಟ್ ಅಲ್ಲಿ ಇರೋದೆಲ್ಲ ಬಹುತೇಕ 1 ಮಾರ್ಕ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ನಂಗೆ ಅದಾಗಲೇ ಪ್ರಿಪರೇಟರಿ ಎಕ್ಸಾಮ್ ಬರ್ದಿರೋ ರಿಪೋರ್ಟ್ ಮಾಡಿದ್ದಾರೆ. ಗಾಟ್ ಇಟ್. ಸೊ ಇನ್ನು 3D ಜಾಮೆಟ್ರಿ ವಿಚಾರಕ್ಕೆ ಬಂದ್ರೆ ಇದು ಸುಲಭವಾಗಿರೋ ಕ್ವಶನ್ ಇಲ್ಲಿ ಇರುತ್ತೆ. ಆದ್ರಿಂದ ನನ್ನ ಪ್ರಕಾರ ಇದನ್ನ ಅಟೆಂಡ್ ಮಾಡಿ. 2 ಮಾರ್ಕ್ಸ್ ಜಾಗದಲ್ಲಿ 3D ಜಾಮೆಟ್ರಿ ಅಟೆಂಡ್ ಮಾಡಿ. ಇನ್ಸ್ಟೆಡ್ ಆಫ್ ಡಿರೈವೇಷನ್ ನಾನು ಇದನ್ನ ಪಿಕ್ ಮಾಡ್ತೀನಿ, ಸುಲಭವಾಗಿರುತ್ತೆ. ಇಲ್ಲಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಆ ಥರದ್ದೆಲ್ಲ ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, 4th ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. 2 ರೈಟ್ ಆಂಗಲ್, 2 ಸ್ಟ್ರೇಟ್ ಲೈನ್ಸ್, ಮಧ್ಯೆ ಇರುವಂತಹ ಆಂಗಲ್ ರೈಟ್ ಆಂಗಲ್ ಆಗಿದ್ದಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಈ ರೀತಿಯ ಕ್ವಶನ್ ನಾನು ಬಹುತೇಕ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಥವಾ 2 ಸ್ಟ್ರೇಟ್ ಅನ್ನು ಕೊಟ್ಟಾಗ ಫೈಂಡ್ ದ ಆಂಗಲ್ ಅಂತ ಕೇಳ್ತಾರೆ. ಇಂಥವು 3D ಇಂದ ಕಾಣಿಸ್ಕೋಬಹುದು. ಕರೆಕ್ಟ್. ಇನ್ ಕೇಸ್ ಈಕ್ವೇಶನ್ ಆಫ್ ಲೈನ್ ಕೇಳಬೇಕು ಅಂದ್ಕೊಂಡ್ರೆ ಆಗ ಆ ಲೈನ್ ಡಿರೈವೇಶನ್ ಆಧಾರದ ಮೇಲೆ ಇಲ್ಲಿ ಕೊಟ್ಟಿರುವಂತಹ 8ರಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಸ್, ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ದಿಸ್. ನಾನಿಲ್ಲಿ ಆಪ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಯಾರು ಇದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ ಖಂಡಿತವಾಗಿ ನಿಮ್ಗೆ ಇದು ಬಹಳ ಲಾಭದಾಯಕ. ಲಾಸ್ಟ್ ಮಿನಿಟ್ ಅಲ್ಲಿ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಪ್ರಾಬಬಿಲಿಟಿಗೆ ಬಂದಾಗ ಈ ಜಾಗದಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ ಬಹುತೇಕ ಬರುತ್ತೆ. ಫಾರ್ಮುಲಾ ಬೇಸ್ ಬರುತ್ತೆ. P of E after F is equal to P of E intersection F divided by P of F. ಆ ಫಾರ್ಮುಲಾನ ಬಳಸ್ಕೊಂಡು ನೀವು ಮುಂದುವರಿತೀರಾ. ಆದರೆ ಈ ಜಾಗದಲ್ಲಿ ಎಕ್ಸ್ಪೆಕ್ಟೆಡ್ ಅಂತಿರೋದು ಬಹುತೇಕ ಒಂದು 15 ಕ್ವಶನ್ ನಾನು ಲಿಸ್ಟ್ ಮಾಡಿದ್ದೀನಿ ಅಲ್ವಾ. ಕರೆಕ್ಟ್. ಎಕ್ಸಾಂಪಲ್ ಈ 14th ಕ್ವಶನ್ ಅಂತ ಇಲ್ಲಿ ಏನು ಕಾಣಿಸ್ತಾ ಇದೆ, ಇಂಥವೆಲ್ಲ ಬಹಳ ಮಹತ್ವದ್ದು. 2 ಮಾರ್ಕ್ಸ್ ಅಂತ ಇದ್ದಾಗ ಅದರಲ್ಲಿ ಯಾವ್ದಾದ್ರು 2 ಕೇಳ್ತಾರೆ. ರೈಟ್. ಪೇಪರ್ನ ಸ್ವಲ್ಪ ಟಫ್ ಮಾಡಬೇಕು ಅಂತ ಯೋಚನೆಗಳಿದ್ರೆ ಇಂತಹ ಕ್ವಶನ್ ಪಿಕ್ ಮಾಡ್ತಾರೆ. ಕರೆಕ್ಟ್. ಯಾವ್ಯಾವ್ದಲ್ಲಿ ಮಹತ್ವದ್ದು ಅನ್ನೋದು ಈ ಲಿಸ್ಟ್ ಅಲ್ಲಿ ಇದೆ.
ಬಟ್ ಇನ್ನೂ ಚಾಲೆಂಜಿಂಗ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಿ ಆಫ್ ಪ್ರಾಬಬಿಲಿಟಿ ಮೇಲಿರುವಂತಹ 16, 17, 18, 19 ಈ ಜಾಗದಲ್ಲಿ ಕಾಣಿಸ್ಕೋಬಹುದು. ಸೊ ದಟ್ಸ್ ಇಟ್. ಯುವರ್ ಜಾಬ್ ಈಸ್ ವೆರಿ ಈಸಿ. ನೋ ಹೋಪ್ ನೀವು ಇದನ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಿಮ್ಮ ಬರ್ಡನ್ ತುಂಬಾ ಕಡಿಮೆ ಆಗ್ತಿದೆ. ನೀವು ಬೇಕಾದ್ರೆ ನಾನು ಕೊಟ್ಟಿರೋದನ್ನ 30 ಡಿಸ್ಟ್ರಿಕ್ಟ್ಸ್ ನಲ್ಲಿ ಆಗಿರುವಂತಹ ಬೇರೆ ಬೇರೆ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಜೊತೆ ಒಮ್ಮೆ ಟ್ಯಾಲಿ ಮಾಡಿ ನೋಡಿ. 3 to 4% ಮಾತ್ರ ವೇರಿಯೇಷನ್ ನಿಮಗೆ ಕಾಣಿಸುತ್ತೆ. ಪ್ರಾಬಬಿಲಿಟಿಗೆ ಬನ್ನಿ. ಪ್ರಾಬಬಿಲಿಟಿಯಲ್ಲಿ 2 ಕ್ವಶನ್ ಬರುತ್ತೆ ಈ ಜಾಗದಲ್ಲಿ. ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಬಹುತೇಕ. ರೈಟ್? ಸೊ ನೀವು ನೋಡ್ತಾ ಇದ್ದೀರಾ, ಈ ಮತ್ತೆ ಎಫ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂದ್ರೆ ಪಿ ಆಫ್ ಇ ಇಂಟ್ರೊಡಕ್ಷನ್ ಎಫ್ ಈಸ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಆಗಲೇಬೇಕು. ಇದ್ರ ಮೇಲೆ ಯಾವುದೇ ಕ್ವಶನ್ ಕಾಣಿಸ್ಕೋಬಹುದು. ಆದರೆ ಇಲ್ಲಿ ನಾನು ಲಿಸ್ಟ್ ಮಾಡಿರುವಂತಹ ಕೆಲವು ಕ್ವಶನ್ 1 ಮಾರ್ಕ್ಗೂ ಕೂಡ ಕಾಣಿಸ್ಕೊಳ್ಳುತ್ತೆ. 1, 2, 3 ಅಂತ ನಾನು ಏನು ಲಿಸ್ಟ್ ಮಾಡಿದ್ದೆ ಪ್ರಾಬಬಿಲಿಟಿಯಲ್ಲಿ, ಇಲ್ಲಿ ಕೆಲವೊಂದನ್ನ 1 ಮಾರ್ಕ್ ಕೂಡ MCQ ಕ್ರಿಯೇಟ್ ಮಾಡೋದಕ್ಕೆ ಬಳಸಬಹುದು. ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ exact question for part A. ನಾನೇನಿಲ್ಲಿ ಡಿಸ್ಪ್ಲೇಗೆ ಇಡ್ತಾ ಇದ್ದೀನಿ. ದಿಸ್ ಆರ್ ಪ್ರಾಬಬಲ್ ಕ್ವಶನ್ ಫಾರ್ ಪಾರ್ಟ್ ಎ. ತುಂಬಾ ಜನ ಪಾರ್ಟ್ ಎ ಬಗ್ಗೆ ಕೇಳ್ತಾ ಇದ್ದೀರಾ. ಎಸ್, ನಾನಿಲ್ಲಿ ಹೇಳಿದ್ದೀನಿ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್, ಈ ಎರಡರಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನಂಬರ್ 1, ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಮೊದಲನೇದಾಗಿ ಓದ್ಕೊಳ್ಳಿ. ಆ ಲಿಸ್ಟ್ ಅನ್ನು ನಾನು ನಿಮ್ಗೆ ಒದಗಿಸಿದ್ದೀನಿ. ಇಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ ತೆಗೆದು ನೋಡಿ. 2 MCQ ಎಕ್ಸಾಮ್ ಅಲ್ಲಿ ಬರಲೇಬೇಕು ಈ ಜಾಗದಲ್ಲಿ. ಕರೆಕ್ಟ್? ಬಹುತೇಕ 1 on 2 ಫಂಕ್ಷನ್ ರಿಲೇಟೆಡ್ ಕ್ವಶನ್ ಈ ಜಾಗದಲ್ಲಿ ಕಾಣಿಸ್ಕೋಬಹುದು. ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇದರ ಆಧಾರದ ಮೇಲೆ ಇರುವಂತಹ ಕ್ವಶನ್. ಇಲ್ಲಿ ಇಂಥದ್ದೇ ಅಂತ ಯಾವುದೋ ರೂಲ್ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಾಗ ನಾನು ಇದನ್ನೇ ಕೇಳ್ತಾರೆ ಅಂತ ಎಕ್ಸಾಕ್ಟ್ಲಿ ಹೇಳೋದು ಬಹಳ ಕಷ್ಟ. ಆದ್ರೆ ನಾನು ಸ್ಟಿಲ್ ಒಂದಷ್ಟು ಗೆಸ್ ವರ್ಕ್ ಮಾಡಿರ್ತೀನಿ ಯಾವ ಕಾನ್ಸೆಪ್ಟ್ ಅನ್ನು ಆಯ್ದುಕೊಳ್ತಾರೆ ಅಂತ. ಟೆಕ್ಸ್ಟ್ ಅಲ್ಲಿ ಇರುವಂತಹ ಎಲ್ಲ MCQ ನ ಮೊದಲು ಓದ್ ಮುಗಿಸ್ಬಿಡಿ. ಆ ಲಿಸ್ಟ್ ನಿಮ್ಮ ಮುಂದೆ ಇದೆ, ಆಲ್ರೆಡಿ ಇದೆ ಅಲ್ವಾ? ಯಾವುದು 1-1 ಆಗುತ್ತೆ, ಯಾವುದು ಆನ್ 2 ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತೆ, ಇದೆಲ್ಲ ಟೆಸ್ಟ್ ಮಾಡೋದು ನಿಮಗೆ ಬರಬೇಕು. ಪಾರ್ಟ್ ಎ 1 ಮಾರ್ಕ್ ಅನ್ನು ಅಟೆಂಡ್ ಮಾಡೋದಕ್ಕೆ ನಿಜವಾಗಿಯೂ ನಿಮ್ಮ ಕಾನ್ಸೆಪ್ಚುಯಲ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು. ಆದ್ರೆ 4 ಆಪ್ಷನ್ ಇರೋದ್ರಿಂದ ಆನ್ಸರ್ ಗೆಸ್ ಮಾಡೋದು ಸುಲಭ. ಎನಿವೆ, ಇಲ್ಲಿ ಇರುವಂತದ್ದನ್ನ ನೀವೀಗ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ನೋಡಿದೀರಾ. 9 MCQs ಆಲ್ರೆಡಿ ದೇರ್ ಫ್ರಮ್ ದ ಟೆಕ್ಸ್ಟ್. ಬಟ್ MCQ ನ ಇನ್ನೇನು ಕ್ರಿಯೇಟ್ ಮಾಡಬಹುದು, ನಾನಿಲ್ಲಿ ಇನ್ನೆಲ್ಲಿಂದ ಕ್ವಶನ್ ಕ್ರಿಯೇಟ್ ಮಾಡ್ತಾರೆ ಆ ಒಂದು ಪ್ರಾಬಬಿಲಿಟಿನ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಕರೆಕ್ಟ್? ಈಗ ಇಲ್ಲಿ ನಾನು ಲಿಸ್ಟ್ ಮಾಡಿರುವ ಈ ಕ್ವಶನ್ ಎತ್ಕೊಂಡು MCQ ಕ್ರಿಯೇಟ್ ಮಾಡ್ಬೋದು ಅಷ್ಟೇ ಅಲ್ವಾ? ಫಂಕ್ಷನ್ ಈಸ್ ಫ್ರಮ್ ಇಂಟಿಜರ್ ಟು ಇಂಟಿಜರ್, ಅದು x² ಆಗಿರುತ್ತೆ. ಕರೆಕ್ಟ್? ಇದರಲ್ಲಿ ಇದು ಇಂಜೆಕ್ಟಿವ್ ಫಂಕ್ಷನ್ ಆಗತ್ತಾ, ಸರ್ಜೆಕ್ಟಿವ್ ಆಗತ್ತಾ, ಆಪ್ಷನ್ ಕೊಟ್ಬಿಟ್ಟಿರ್ತಾರೆ. ನೀವು ಅದನ್ನು ನೋಡ್ಬಿಟ್ಟು ಹೇಳ್ಬೇಕು ಅದು ಇಂಟಿಜರ್ ಟು ಇಂಟಿಜರ್ ಆಗಿದ್ದರೆ. ಗ್ರಾಫ್ ಆದ್ರೂ ರೆಫರ್ ಮಾಡಿ, ಕಾನ್ಸೆಪ್ಚುಯಲ್ ನಾಲೆಜ್ ಬಳಸಿ. ಬಟ್ ದೀಸ್ ಆರ್ ದ ಏರಿಯಾ from where the teacher can pick the question. ಇಲ್ಲಿಂದ ಎತ್ಕೊಂಡಿರ್ತಾನೆ ಖಂಡಿತವಾಗಿಯೂ. ನೆಕ್ಸ್ಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಗಮನಿಸಿ, ಬೈಜೆಕ್ಟಿವ್ ಫಂಕ್ಷನ್ 1 on 2 2 ಆಗುವಂತಹ ಫಂಕ್ಷನ್ಸ್. ಕೆಲವೊಂದು ಕೇವಲ 1 ಆಗುತ್ತೆ, ಆನ್ 2 ಆಗಲ್ಲ. ಕೆಲವು ಆನ್ 2 ಆಗುತ್ತೆ, 1 ಆಗಲ್ಲ. ಈ ತರದನ್ನ ಕ್ರಿಯೇಟ್ ಮಾಡ್ತಾರೆ. ಕರೆಕ್ಟ್? ಬಟ್ ಟೆಕ್ಸ್ಟ್ ಅಲ್ಲಿ ಇರುವಂತಹದ್ದನ್ನ ಬಹುತೇಕ ಅದನ್ನೇ ಕೇಳ್ತಾರೆ. ಹಾಗೆ ಕೇಳಿದ್ರೆ ಇಲ್ಲಿ ಇರುವಂತಹ ಕಾನ್ಸೆಪ್ಟ್ ನಿಮ್ಮ ಮುಂದೆ ಇದೆ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಸಿಗ್ಮಮ್ ಫಂಕ್ಷನ್ ಮತ್ತು ಮಾಡ್ಯುಲಸ್ ಫಂಕ್ಷನ್, ಇದ್ರ 3 ಮೇಲೆ ವಿಶೇಷವಾಗಿ ಗಮನ ಕೊಡಿ. ರೈಟ್? ಮಾಡ್ಯುಲಸ್ ಫಂಕ್ಷನ್ 1 ಆಗಲ್ಲ, ಇಟ್ ಈಸ್ ಮೆನಿ 1. ಆನ್ 2 ಆಗಲ್ಲ, ಇಂಟು. ಕರೆಕ್ಟ್? ಹಾಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಖಂಡಿತ ಬೈಜೆಕ್ಟಿವ್ ಅಲ್ಲ, ಯಾಕಂದ್ರೆ 1 ಆಗಲ್ಲ, ಮೆನಿ 1 ಆಗುತ್ತೆ. ಕರೆಕ್ಟ್? ಆನ್ 2 ಕೂಡ ಆಗಲ್ಲ, ಇಂಟು ಆಗುತ್ತೆ. ಈ ತರ ಕೊಟ್ಟಿದ್ರೆ. ಇನ್ನು ಸಿಗ್ಮಂಡ್ ಫಂಕ್ಷನ್ ಕೂಡ ಅಷ್ಟೇನೆ, 1 ಆಗಲ್ಲ, ಮೆನಿ 1 ಹೌದು, ಆನ್ 2 ಆಗಲ್ಲ. ಎಸ್, ಆನ್ 2 ಆಲ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಎಸ್, ಆನ್ 2 ಕೂಡ ಆಗಲ್ಲ.
ಇಂಟು ಫಂಕ್ಷನ್ ಆಗಿರುತ್ತೆ. ಇದು ಮೂರರ ಮೇಲೆ ವಿಶೇಷವಾದ ಗಮನ ಇರಲಿ. ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ ಕೂಡ ಕೇಳುವ ಸಾಧ್ಯತೆಗಳಿದೆ. ಆಗ ಎಂಥದ್ದನ್ನ ಕೇಳ್ತಾರೆ, ನಿಮ್ಮ ಟೆಕ್ಸ್ಟ್ ಇರೋದನ್ನ ನಾನೀಗ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಇದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ದೀರಾ, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ದೀರಾ. 1 ಮಾರ್ಕ್ ಅಲ್ಲಿ ಎಲ್ಲಿಂದ ನಾವು ಓದಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಧೈರ್ಯವಾಗಿ ನೀವು ಈ ಫೈಲ್ ರೆಫರ್ ಮಾಡಿ. ಎಕ್ಸಾಕ್ಟ್ಲಿ ಇದೇ ಕ್ವಶನ್ ಹೀಗೆ ಬರುತ್ತೆ ಅಂತ ನಾನಲ್ಲಿ ಹೇಳಕ್ಕಾಗಲ್ಲ. MCQನ ಹೇಗಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ ಮಾಡೋದಕ್ಕೆ ಎಲ್ಲ ಫ್ರೀಡಮ್ ಟೀಚರ್ಗೆ ಇರುತ್ತೆ. ಆದರೆ ಈ ಟೈಪ್ ಈ ಮಾದರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಹುತೇಕ ಟೆಕ್ಸ್ಟ್ ಅಲ್ಲಿ ಇರೋದನ್ನೇ 4 ಆಪ್ಷನ್ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಪ್ರಿಪರೇಟರಿ ಎಕ್ಸಾಮ್ ಬರೆದಿದ್ದೀರಾ, ನೀವೇ ಗಮನಿಸಿದ್ದೀರಾ. ಕೆಲವು ಕಡೆ ನಿಮಗೆ 80 ಔಟ್ ಆಫ್ 80 ತೆಗೆಯೋದು ಕಷ್ಟ ಆಗಲಿ ಅಂತ ಹೇಳಿ 3 to 4 ಕ್ವಶನ್ ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಅಲ್ಲಿ ಖಂಡಿತವಾಗಿಯೂ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಚೆನ್ನಾಗಿದೆಯಾ ಇಲ್ವಾ ಚೆಕ್ ಮಾಡೋದಕ್ಕೋಸ್ಕರನೇ ಟ್ವಿಸ್ಟೆಡ್ ಕ್ವಶನ್ ಕೇಳಿಯೇ ಕೇಳ್ತಾರೆ, ಖಂಡಿತವಾಗಿಯೂ ಕೇಳ್ತಾರೆ. ಆದರೆ ಈ ಲಿಸ್ಟನ್ನ ಗಮನಿಸಿ, ರೈಟ್. ಬಹುತೇಕ ಇದರಲ್ಲಿ ಅಂಥವನ್ನೆಲ್ಲ ನಾನು ಗೆಸ್ ಮಾಡಿ ಹಾಕಿದ್ದೀನಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬರೆಯುವಂಥದ್ದು, ರೈಟ್, ಈ ವ್ಯಾಲ್ಯೂ ಬರೆಯುವಂಥದ್ದು, ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಕೆಲವು ಮಕ್ಕಳು ನಂಗೆ ಹೇಳ್ತಾ ಇದ್ರು, ಸರ್ ನೀವು ಪಾರ್ಟ್ ಬಿ ಅಲ್ಲಿ ಕೊಟ್ಟಿದ್ದು ನಮಗೆ ಬರಲೇ ಇಲ್ಲ ಪ್ರಿಪರೇಟರಿಯಲ್ಲಿ. ಬಟ್ ನೀವು ಲಿಸ್ಟ್ ಅನ್ನ ನೋಡಿದ್ರೆ ಈ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾನು ಪಾರ್ಟ್ ABC ಗೋಸ್ಕರ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ನಾನು ಕೊಟ್ಟಿರುವ ಯಾವುದನ್ನು ಕ್ವಶನ್ ಬಿಡಬೇಡಿ ಅಂತ ಹೇಳ್ತೀನಿ ಪ್ರಿಪೇರ್ ಆದ್ರೆ. ಸೊ ಅವಾಗ ಏನಾಗುತ್ತೆ, ತುಂಬಾ ಜನ ತೋರಿಸಿದ್ರು ನನಗೆ, ನಾನಿಲ್ಲಿ ಪಾರ್ಟ್ ಎನಲ್ಲಿ ಏನು ಲಿಸ್ಟ್ ಮಾಡಿದ್ದೆ ಇದನ್ನು ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ಗೋಸ್ಕರ ಕೇಳಿದ್ದು, ಕರೆಕ್ಟ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಬಂದಾಗ ಈ ಚಾಪ್ಟರ್ ಅನ್ನ ನೀವು ಪಾರ್ಟ್ ABC ಈ 3ಕ್ಕೋಸ್ಕರ ಎತ್ತಿಟ್ಬಿಡಿ. ಈ 3ರಲ್ಲಿರೋದನ್ನು ಇದನ್ನ ಗಮನಿಸ್ಕೊಂಡು ಹೋಗಿ, ನಿಮ್ಗೆ ತುಂಬಾ ಸುಲಭ ಅನ್ಸ್ಬಿಡುತ್ತೆ, ರೈಟ್. ನೀವು ಅಲ್ಲಿರೋ ಎಲ್ಲದನ್ನು ಹ್ಯಾಂಡಲ್ ಮಾಡ್ತೀರಾ ಸುಲಭವಾಗಿ, ಪಾರ್ಟ್ ABC 3 ಹ್ಯಾಂಡಲ್ ಮಾಡ್ತೀರಾ. ಬಟ್ ಇಲ್ಲಿರುವಂತ ಯಾವುದನ್ನು ಕೂಡ ನೀವು ಬಿಡೋ ಹಾಗಿಲ್ಲ, ಇವುಗಳೆಲ್ಲಕ್ಕೂ ಆನ್ಸರ್ ಪ್ರಿಪೇರ್ ಆಗಿರಲೇಬೇಕು. ಬಟ್ ನಿಮ್ಮ ಟೈಮ್ ಖಂಡಿತ ಸೇವ್ ಆಗುತ್ತೆ ನೀವು ಎಕ್ಸಾಕ್ಟ್ಲಿ ಇಲ್ಲಿರೋದನ್ನ ಗಮನ ಕೊಟ್ಟು ನೋಡಿದ್ರೆ. ನೆಕ್ಸ್ಟ್ ನೋಡಿ, ಇವೆಲ್ಲ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಅವುಗಳನ್ನು ಕೂಡ ನಿಮ್ಮಲ್ಲಿ ಡಿಸ್ಪ್ಲೇಗೆ ಇಡ್ತಾ ಇದ್ದೀನಿ. ಆದರೆ ತುಂಬಾ ಮಾಡೆಲ್ ಪೇಪರ್ಸ್ ಅಥವಾ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಲ್ಲಿ ಡೊಮೈನ್ ಅಂಡ್ ರೇಂಜ್ ಕೇಳಿದ್ದಾರೆ ಅಲ್ವಾ, ಡೊಮೈನ್ ಅಂಡ್ ರೇಂಜ್ ಕೇಳಿದ್ದಾರೆ, ಅದ್ರ ಕಡೆ ಕೂಡ ಗಮನ ಇರಲಿ. ಗಾಟ್ ಇಟ್. ಹಾಗೆ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಕೆಲವೊಮ್ಮೆ ಅಲ್ಲಿ ಲಿಸ್ಟ್ ಕೊಟ್ಟಿರುವಂತಹ ಈ ಕ್ವಶನ್ಸ್ ಕೂಡ ಕಾಣಿಸ್ಕೊಂಡಿದೆ. ಸೈನ್ ಇನ್ವರ್ಸ್ ಆಫ್ ಸೈನ್ 3π/5, ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6, ಈ ರೀತಿದು ಕೂಡ ಬಂದಿದೆ. ಸರಿ, ಹಾಗಾದ್ರೆ ಈಗ ಮುಂದಕ್ಕೆ ಹೋಗೋಣ. ಮ್ಯಾಟ್ರಿಕ್ಸ್ ಇಂದ ಒಂದು MCQ ಬರುತ್ತೆ. ಮ್ಯಾಟ್ರಿಕ್ಸ್ ಇಂದ ಒಂದು MCQ, ಬಟ್ ಟೆಕ್ಸ್ಟ್ ಅಲ್ಲಿ ಇರುವಂತದ್ದೆಲ್ಲವೂ ನೀವೊಮ್ಮೆ ಓದ್ಕೊಂಡಿರಬೇಕು. ಕೆಲವು ಎಕ್ಸಸೈಸ್ ತುದಿಯಲ್ಲಿದೆ, ಕೆಲವು ಮಿಸಲೇನಿಯಸ್ ಎಕ್ಸಸೈಸ್ ಕೊನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವುಗಳೆಲ್ಲ ಲಿಸ್ಟ್ ಇಲ್ಲಿ ಒಂದು ಕಡೆ ಇದೆ, ರೈಟ್. ಬಹುತೇಕ ಇದರಲ್ಲಿ ಯಾವುದೋ ಒಂದನ್ನ ಕೇಳಿರ್ತಾರೆ. ಬಟ್ ಸ್ಟಿಲ್ ಪೇಪರ್ ಸೆಟ್ ಮಾಡಕ್ ಹೋದಾಗ ಬ್ಯೂಟಿಫುಲ್ ಕ್ವಶನ್ ಸೆಟ್ ಮಾಡೋದಕ್ಕೆ ಇಲ್ಲಿರುವಂತಹ ಒಂದು ಆಪ್ಷನ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಕರೆಕ್ಟ್. ಕನ್ಸ್ಟ್ರಕ್ಟಿಂಗ್ ದ ಮ್ಯಾಟ್ರಿಕ್ಸ್. ಹಾಗೆ ಮ್ಯಾಟ್ರಿಕ್ಸ್ ಅಲ್ಲಿ 18 ಎಲಿಮೆಂಟ್ಸ್ ಇರುತ್ತೆ. ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಈ ತರಹದನ್ನ MCQ ಜಾಗದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ಮ್ಯಾಟ್ರಿಕ್ಸ್. ಯು ಅಂಡರ್ಸ್ಟುಡ್. ಸೊ ನಿಮಗೆ ಯಾವ ಜಾಗ ಓದಬೇಕು ಅಂತ ಅರ್ಥ ಆಗಿದ್ದಿರ್ಬೋದು. ಈಗ ಡಿಟರ್ಮಿನೆಂಟ್ಸ್ ಹೋಗೋಣ. ಎಸ್, ಇಲ್ಲಿ ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್. ಮಕ್ಕಳೇ ಗಮನಿಸಿ, ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಕೊಟ್ಬಿಟ್ಟಿದ್ದೀನಿ, ಕರೆಕ್ಟ್. ಫಾರ್ ಎಕ್ಸಾಂಪಲ್, ಮಾಡ್ಯುಲಸ್ ಆಫ್ ಅಡ್ಜಾಯಿಂಟ್ ಎ, determinant of adjoint A is equal to determinant of A power n-1. This is the concept. ಅತಿ ಹೆಚ್ಚು ಎಕ್ಸಾಮಿನೇಷನ್ ಇದ್ರ ಮೇಲೆ ಬಂದಿದೆ. ಹಾಗೆ ಕ್ವಶನ್ ಕಾನ್ಸೆಪ್ಟ್ ನಂಬರ್ 1, ಕಾನ್ಸೆಪ್ಟ್ ನಂಬರ್ 2, ಕಾನ್ಸೆಪ್ಟ್ ನಂಬರ್ 1 ಅಂತ ಕೊಟ್ಟಿದ್ದೀನಲ್ಲ, ಇದರಲ್ಲೇ ಇದೆ ನೋಡಿ. ಡಿಟರ್ಮಿನೆಂಟ್ ಆಫ್ A into A dash is determinant A into determinant A dash. ಇದನ್ನ ಬಳಸಿ ಕ್ಯಾಲ್ಕುಲೇಷನ್ ಮಾಡುವಂತಹ ಕ್ವಶನ್ ಕೇಳಿರ್ತಾರೆ. ಹೋಪ್ ಯು ಅಂಡರ್ಸ್ಟುಡ್. ಆ ತರದ ಎಲ್ಲ
ಕ್ವಶನ್ಸ್ ನಿಮಗೆ ಇಲ್ಲಿ ಈ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಅನ್ನು ನೋಡಿದ್ರೆ ನಿಮಗೆ ಅಲ್ಲಿ ಕಾಣಿಸಿರುತ್ತೆ, ಇವುಗಳ ಮೇಲೆಯೇ ಕ್ವಶನ್ ಕಾಣಿಸ್ಕೊಂಡಿದೆ. ಹೌದಲ್ವಾ? ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದನ್ನ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್, ಈ ತರದ್ದು ಕೂಡ MCQ ದಲ್ಲಿ ಕಂಡಿದೆ ಅಲ್ವಾ? ಇಲ್ಲಿ ಲಿಸ್ಟ್ ಸಾಕಷ್ಟು ನಾನು ದೊಡ್ಡದಾಗಿ ಕೊಟ್ಟಿರ್ತೀನಿ, ಇದನ್ನ ರೆಫರ್ ಮಾಡಿ. ಟೆಕ್ಸ್ಟ್ ಅಲ್ಲಿ ಇರುವಂತಹ ಎಲ್ಲ MCQ ಕೂಡ ರೆಡಿ ಆಗ್ಬಿಡಿ. ನಾವು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಎರಡೆರಡು MCQ ಕೇಳಬೇಕು. ಆದರೆ ನಾನೇನಾದ್ರೂ ಪೇಪರ್ ಸೆಟ್ ಮಾಡಿದ್ರೆ ನಾನು ಈ ರೀತಿ ಒಂದಷ್ಟು ಡಿರೈವೇಟಿವ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಡಿರೈವೇಟಿವ್ ಆಫ್ ಏನದು ಸಿಗ್ಮಂಡ್ ಫಂಕ್ಷನ್, ಈ ತರದನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ಬಟ್ ಆ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿಕೊಟ್ಬಿಟ್ಟಿದ್ದೀನಿ. ಎಸ್, ಟ್ವಿಸ್ಟ್ ಮಾಡುವಂತಹ ಜಾಗ ಇದು. ಗಾಟ್ ಇಟ್ ರೈಟ್? ಸೊ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಅದರ ಆಧಾರದ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಐ ಕ್ಯಾನ್ ಶೋ ಯು ದ ಎಕ್ಸಾಕ್ಟ್ ಕ್ವಶನ್, ರೈಟ್? ಕ್ವಶನ್ ಹೀಗೆ ಬರುತ್ತೆ ಅಂತ ಬಹುಶಃ ಕರ್ನಾಟಕದಲ್ಲಿರೋ ಯಾವ ಲೆಕ್ಚರರ್ ಕೂಡ MCQಗೆ ಗೆಸ್ ಮಾಡೋಕ್ಕಾಗಲ್ಲ. ಆದರೆ ಈ ಕಾನ್ಸೆಪ್ಟ್ ನೀವು ಗಮನದಲ್ಲಿ ಇಡಬೇಕು ಅನ್ನೋದನ್ನ ಖಂಡಿತವಾಗಿ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿಂದ 1 ಮಾರ್ಕ್ ಟ್ವಿಸ್ಟೆಡ್ ಕ್ವಶನ್ ಖಂಡಿತವಾಗಿಯೂ ತಯಾರು ಮಾಡಬಹುದು ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಈ ಕಾನ್ಸೆಪ್ಟ್ ಇದು. ಡಿರೈವೇಟಿವ್ ಆಫ್ ಬಾಕ್ಸ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ಆಲ್ ಇಂಟಿಜರ್ ವ್ಯಾಲ್ಯೂಸ್, ಬಟ್ ಇಟ್ ಎಕ್ಸಿಸ್ಟ್ ಫಾರ್ non-integer values. Derivative of the greatest integer function exists for non-integer values of x and the value is 0. ನಿಮಗೆ ಇದು ಗೊತ್ತಿರಬೇಕು. ಕರೆಕ್ಟ್? ಕೇಳಬಹುದು MCQ ನಲ್ಲಿ. ಈ ತರಹದ ಲಿಸ್ಟ್ ನಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ, ಇದನ್ನ ಗಮನಿಸಿ ನೋಡ್ಕೊಳ್ಳಿ. ಸೊ ಇನ್ನು ಚೈನ್ ರೂಲ್, ನಾವು ನಿಜವಾಗಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಚೈನ್ ರೂಲ್ ಮತ್ತು ಡಿರೈವೇಟಿವ್ ಆಫ್ ಇನ್ವರ್ಸ್ ಫಂಕ್ಷನ್ ತಗೊಂಡಾಗ ಅದರದ್ದು ಡೊಮೇನ್ ನಿಮ್ಮ ಮುಂದೆ ಲಿಸ್ಟ್ ಇದೆ, ಒಂದು ಟೇಬಲ್ ಇದೆ. ಆ ಟೇಬಲ್ ಬಹುತೇಕ ಓದ್ಕೊಂಡ್ಬಿಟ್ರೆ ಸಫಿಶಿಯಂಟ್, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಹಾಗೆಯೇ ಇನ್ನು ಚೈನ್ ರೂಲ್ ಮೇಲೆ ಇರುವಂತಹ ಕೆಲವು ಡಿಫ್ರೆನ್ಸಿಯೇಷನ್ ಪ್ರಾಬ್ಲಮ್ ಇಲ್ಲಿದೆ. ಇವುಗಳಲ್ಲಿ 1 ಮಾರ್ಕ್ಗೆ ಯಾವುದೋ ಒಂದು ಬರ್ಬೋದು. ಫಾರ್ ಎಕ್ಸಾಂಪಲ್ ಲಾಗ್ ಆಫ್ ಲಾಗ್ ಎಕ್ಸ್ ಕೇಳಿರ್ತಾರೆ ಎಕ್ಸಾಮ್ ಅಲ್ಲಿ, ರೈಟ್? ಸೊ ಲಿಸ್ಟ್ ಅನ್ನ ಗಮನಿಸಿ. ಅಡಿಷನಲ್ ಅಂತ ಇನ್ನೊಂದಷ್ಟು ನಾನು ಇಟ್ಟಿರ್ತೀನಿ. ಇನ್ನು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ವಿಚಾರಕ್ಕೆ ಬಂದಾಗ ಪಾರ್ಟ್ ಬಿ ನಲ್ಲಿ ನಾನು ಕೆಲವೊಂದನ್ನ ಇಟ್ಟಿರ್ತೀನಿ. ಅದು ಕೂಡ ಇಲ್ಲಿ ಪಾರ್ಟ್ ಎಗೆ ಅಪ್ಲೈ ಆಗುತ್ತೆ. ಅದನ್ನು ಹೊರತುಪಡಿಸಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ 3 ಪ್ಲಸ್ ಮಾಡ್ ಎಕ್ಸ್ ಈ ರೀತಿಯದ್ದು. ಫಾರ್ ಎಕ್ಸಾಂಪಲ್ e⁻²x ತಗೊಂಡ್ರೆ, ಕರೆಕ್ಟ್? ಸಿ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್. ದಟ್ ಇಸ್ ದ ಕಾನ್ಸೆಪ್ಟ್, ರೈಟ್? ಈ ಫಂಕ್ಷನ್ಗೆ ಮ್ಯಾಕ್ಸಿಮಾ ಸಿಗೋದೇ ಇಲ್ಲ. ಯಾವಾಗಲೂ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿದ್ದಿದ್ರೆ ಅದಕ್ಕೆ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಎರಡೂ ಸಿಗೋದೇ ಇಲ್ಲ. ಕರೆಕ್ಟ್? ಅದು ನಿಮ್ಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ ಅನ್ನ ಕೇಳ್ಬೋದು ಅಷ್ಟೇ, ರೈಟ್? ಎನಿವೆ, ಸೊ ಇದನ್ನ ಲಿಸ್ಟ್ ಅನ್ನ ಗಮನಿಸಿ. ಹಳೆಯ ವಿಡಿಯೋಸ್ಗಳಲ್ಲಿ ಇವುಗಳೆಲ್ಲ ಡಿಸ್ಕಷನ್ ನಾನು ಮಾಡಿರ್ತೀನಿ. ಬಟ್ ದೀಸ್ ಆರ್ ದ ಏರಿಯಾಸ್. ಇಲ್ಲಿಂದ ಸ್ವಲ್ಪ ಟಫ್ ಅನ್ನುವ ಕ್ವಶನ್ ಎತ್ಕೋಬಹುದು, ರೈಟ್? ಸೊ ಇನ್ನು ಟೆಕ್ಸ್ಟ್ ಅಲ್ಲಿ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮ್ಮ ಮುಂದೆ ಡಿಸ್ಪ್ಲೇ ಇಟ್ಟಿದ್ದೀನಿ. ನಿಮ್ಗೆ ಗೊತ್ತೇ ಇದೆ, ಇದು ಟೆಕ್ಸ್ಟ್ ಅಲ್ಲಿ ಇದೆ. ಅದಾಗಲೇ ಒಂದ್ಸರ್ತಿ ನೀವು ನೋಡಿರ್ತೀರಾ. ಮುಂದಕ್ಕೆ ಹೋಗೋಣ. ಇಂಟೆಗ್ರಲ್ಸ್, ಇಲ್ಲಿ ನೀವು ಯಾವುದನ್ನು ಮಿಸ್ ಮಾಡಕ್ಕೆ ಸಾಧ್ಯತೆಗಳಿಲ್ಲ. ನೀವು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಕೂಡ ಇಲ್ಲೆಲ್ಲೂ ಕೂಡ ಇಂಟೆಗ್ರಲ್ಸ್ ಓದದೇನೆ ಎಕ್ಸಾಮ್ ಪಾಸ್ ಮಾಡಬಹುದು, ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬಹುದು. ಬಟ್ ಪಾರ್ಟ್ ಎ ಮಾತ್ರ ಬಿಡಕ್ಕಾಗಲ್ಲ. ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋತೀರಂದ್ರೆ ಪಾರ್ಟ್ ಎನ ಬಿಡಕ್ಕಾಗಲ್ಲ. ಅಲ್ಲಿ ಇಂಟೆಗ್ರಲ್ಸ್ ಒಂದಷ್ಟು ನೀವು ಓದಲೇಬೇಕಾಗುತ್ತೆ. ಕೆಲವು ನೀವು ಕೇಳ್ತಿರೋ ಕ್ವಶನ್ಗೆ ಇದು ಉತ್ತರ, ರೈಟ್? ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಂಟೆಗ್ರೇಷನ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ, ಕರೆಕ್ಟ್? ಇವುಗಳು ಬಹಳ ಇಲಾಬರೇಟೆಡ್ ಲಿಸ್ಟ್ ಆಗಿದ್ರೂ ಕೂಡ ನೀವು ಎಲ್ಲವನ್ನೂ ಓದಲೇಬೇಕಾಗತ್ತೆ. ಇದಿಷ್ಟರಲ್ಲೇ ಯಾವುದೋ ಒಂದು 1 ಮಾರ್ಕ್ ಪೊಟೆನ್ಷಿಯಲ್ ಇರುವಂತದ್ದು ಕ್ವಶನ್ ಯಾವುದನ್ನು ಎತ್ಕೊಂಡಿರ್ತಾರೆ. ಟ್ರಿಗೊನೋಮೆಟ್ರಿ ಫಂಕ್ಷನ್ ಆಗಿದ್ದಿರಬಹುದು, ಅಥವಾ ಸಮಟೈಮ್ಸ್ e⁻x into f(x + f'(x) ಫಾರ್ಮುಲಾ ಯಾವುದನ್ನಾದ್ರೂ ಕೇಳ್ಬೋದು. MCQ ಕೇಳೋದಕ್ಕೆ ಅಲ್ಲಿ ಟೀಚರ್ಗೆ ಫುಲ್ ಫ್ರೀಡಮ್ ಇದೆ ಇಂಟೆಗ್ರಲ್ಸ್ ಇಂದ, ಕರೆಕ್ಟ್? ಎನಿವೆ, ಸೊ ನಾನು ಇಂಟೆಗ್ರಲ್ಸ್ ಇಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ ಇವಾಗ.
ಯಾಕೆಂದ್ರೆ ಲಿಸ್ಟ್ ಬಹಳ ದೊಡ್ಡದಾಗಿದೆ. ಟೆಕ್ಸ್ಟ್ ಬುಕ್ ನಲ್ಲಿರುವ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾತ್ರ ಒಂದು ಬಿಡದೆ ಓದಿ. ಯಾಕೆಂದ್ರೆ 90% ಅಥವಾ ಅಟ್ಲೀಸ್ಟ್ ನಿಮ್ಮ ಕ್ವಶನ್ ಅಲ್ಲಿ 15 MCQ ಇದ್ರೆ ಅದರಲ್ಲಿ ಒಂದು 7 to 8 MCQ ಟೆಕ್ಸ್ಟ್ ಅಲ್ಲಿ ಇರುವುದನ್ನೇ ಕೇಳುವ ಸಾಧ್ಯತೆಗಳು ಹೆಚ್ಚು. ರೈಟ್? ಸೊ ಗಮನಿಸಿ, ಇವುಗಳನ್ನೆಲ್ಲವನ್ನು ಟೆಕ್ಸ್ಟ್ ಅಲ್ಲಿ ಇರೋದ್ರಿಂದ ನಾನು ಮತ್ತೆ ವಿಶೇಷವಾಗಿ ಹೈಲೈಟ್ ಮಾಡ್ತಾ ಇಲ್ಲ. ಡಿಫರೆನ್ಷಿಯಲ್ ಇಕ್ವೇಶನ್ ವಿಚಾರಕ್ಕೆ ಬಂದಾಗ ಮಾತ್ರ ಆರ್ಡರ್ ಅಂಡ್ ಡಿಗ್ರಿ ಇದರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಗಾಟ್ ಇಟ್? ಆರ್ಡರ್ ಮತ್ತು ಡಿಗ್ರಿ ಮೇಲೆ. ರೈಟ್? ಅಲ್ಲಿ ಇರುವಂತದ್ದೇ ಒಂದು 25 ಕ್ವಶನ್ ಇದೆ, ಟೆಕ್ಸ್ಟ್ ಅಲ್ಲಿ ಇದೆ. ಇವುಗಳಲ್ಲಿ ಯಾವುದೋ ಒಂದು ಕಾಣಿಸ್ಕೋಬೇಕು. ನಿಮ್ಮ ಮುಂದೆ ಡಿಸ್ಪ್ಲೇ ಇದೆ, ಆರ್ಡರ್ ಮತ್ತೆ ಡಿಗ್ರಿ. ಅದನ್ನು ಹೊರತುಪಡಿಸಿದ್ರೆ ಟೆಕ್ಸ್ಟ್ ಅಲ್ಲಿ ಇರುವಂತಹ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಕೊಳ್ಳುವಂತಹ MCQ ಈ ಜಾಗದಲ್ಲಿ ಬಂದಿರಬೇಕು. ಹಾಗೆ ವೆಕ್ಟರ್ಸ್ ಡೆಫಿನೇಷನ್ ಮೇಲೆ ಯಾವುದು ಬರಲ್ಲ, ಕರೆಕ್ಟ್. ಆದರೆ ಉಳಿದಂತೆ ಇಲ್ಲಿ ನಾನು ಲಿಸ್ಟ್ ಅಲ್ಲಿ ಕೊಟ್ಟಿರುವುದು ಒಂದಿನಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಈ ರೀತಿಯ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಡೀ ಲಿಸ್ಟ್ ನೀವು ನೋಡಬೇಕಾಗತ್ತೆ. ಪಾರ್ಟ್ ಎ ವಿಚಾರಕ್ಕೆ ಬಂದಾಗ ನಾನು ಇದನ್ನ ನೀವು ಪೂರ್ತಿಯಾಗಿ ಫೈಲ್ ಅನ್ನ ಓದಿ ರೆಡಿಯಾಗಿ ಅಂತ ಹೇಳ್ತೀನಿ. ಅದ್ರ ಜೊತೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಲಿಸ್ಟ್ ಮಾಡಿದ್ದೀನಿ. ಉದಾಹರಣೆಗೆ MCQ ನ ಸ್ವಲ್ಪ ಟಫ್ ಅಂತ ಸೆಟ್ ಮಾಡಿದಾಗ ಎಲ್ಲಿಂದ ಪಿಕ್ ಮಾಡ್ತಾರೆ? I.I is always 1, I.J is 0, I cross J is K, but J cross I is minus K. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಲ್ವಾ? ಇದ್ರ ಮೇಲೆ ಕ್ವಶನ್ ಕ್ರಿಯೇಟ್ ಮಾಡ್ತಾರೆ. ರೈಟ್? ಸೊ ಈ ಕಾನ್ಸೆಪ್ಟ್ ನೀವು ತಿಳ್ಕೊಂಡಿದ್ರೆ ಅಟೆಂಡ್ ಮಾಡಬಹುದು, ಫಾರ್ಮುಲಾ ಗೊತ್ತಿದ್ರೆ ಅಟೆಂಡ್ ಮಾಡಬಹುದು. ಅದು ಯಾವ ಫಾರ್ಮುಲಾ ಅನ್ನೋದನ್ನ ನಾನಿಲ್ಲಿ ಡಿಸ್ಪ್ಲೇ ಇಟ್ಬಿಟ್ಟಿದ್ದೀನಿ. ಗಾಟ್ ಇಟ್? ಸೊ ಈ ಆಧಾರದ ಮೇಲೆ ನೀವು 1 ಮಾರ್ಕ್ ರೆಡಿ ಆಗ್ತೀರಾ. ಐ ಆಮ್ ಶ್ಯೂರ್ ಇಫ್ ಯು ಫಾಲೋ ದಿಸ್ ಯು ವಿಲ್ ಸ್ಕೋರ್ 75+ ಔಟ್ ಆಫ್ 80. 3D ಜಾಮೆಟ್ರಿ ವಿಚಾರಕ್ಕೆ ಬಂದ್ರೆ ಇದುವರೆಗೆ ಎಕ್ಸಾಮಿನೇಷನ್ ಅತಿ ಹೆಚ್ಚು ಬಂದಿರೋದು ಕಾನ್ಸೆಪ್ಟ್ ಯಾವುದು? ಮೊದಲನೇದು. ಹಾಗೆ ಎರಡನೇ ಲಿಸ್ಟ್ ಅಲ್ಲಿ ಗಮನಿಸಿ, ಇಲ್ಲಿ ಒಂದಷ್ಟು ಫಾರ್ಮ್ಯಾಟ್ ಇದೆ. ಇನ್ಫ್ಯಾಕ್ಟ್ CET-ಲೂ ಕೂಡ ಇವುಗಳೇ ಹೆಚ್ಚು ಬಂದಿದೆ. ಅಂಡ್ ಆಂಗಲ್ ಬಿಟ್ವೀನ್ 2 ಸ್ಟ್ರೇಟ್ ಲೈನ್ಸ್ ಅದ್ರ ಮೇಲೂ ಕೂಡ ಡೈರೆಕ್ಷನ್ ಕೊಸೈನ್ಸ್, ಡೈರೆಕ್ಷನ್ ರೇಷಿಯೋಸ್. ಎಸ್, 1 ಮಾರ್ಕ್ಗೆ ಈ ಜಾಗದಿಂದ MCQ ಕ್ರಿಯೇಟ್ ಮಾಡ್ತಾರೆ. ರೈಟ್? ಸೊ ದಿಸ್ ಆಲ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಇನ್ನು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ K ನಾನು 2 ಮಾರ್ಕ್ಸ್ ಇಟ್ಟಿದ್ದೆ, ಬಟ್ ಕೆಲವೊಮ್ಮೆ ಇದನ್ನ MCQ ನಲ್ಲೂ ಕೂಡ ಕೇಳಬಹುದು. ಆಂಗಲ್ ಬಿಟ್ವೀನ್ 2 ಲೈನ್ಸ್ ಕಾನ್ಸೆಪ್ಟ್, ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್. ಗಾಟ್ ಇಟ್? ಸೊ ವಿ ಆರ್ ಮೂವಿಂಗ್ ಟು ದ ಲಾಸ್ಟ್ ಕಾನ್ಸೆಪ್ಟ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇಲ್ಲಿಂದ 1 MCQ ಕೇಳಿರ್ತಾರೆ. ಆಬ್ಜೆಕ್ಟಿವ್ ಫಂಕ್ಷನ್ ಕಾನ್ಸೆಪ್ಟ್, ಕಾರ್ನರ್ ಪಾಯಿಂಟ್ ಅಂದ್ರೆ ಏನು, ಇನ್ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಏನು, ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಏನು, ಇವು ಎಲ್ಲವೂ ಕಾನ್ಸೆಪ್ಚುಲಿ ಗೊತ್ತಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಫೀಸಿಬಲ್ ರೀಜನ್ ಅನ್ಬೌಂಡೆಡ್ ರೀಜನ್ ಆಗಿದ್ದಿದ್ರೆ, ನೀವು ನೋಡಿದ್ರೆ ಅದ್ರ ಬಗ್ಗೆ, ಫೀಸಿಬಲ್ ರೀಜನ್ ಬೌಂಡೆಡ್ ರೀಜನ್ ಇರಲ್ಲ, ಅನ್ಬೌಂಡೆಡ್ ರೀಜನ್ ಆಗಿರುತ್ತೆ. ಆಗ ನಾನು ಇಲ್ಲಿ ಇಷ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದೆ. ಆಗ ನೀವು ಆಪ್ಟಿಮಲ್ ಸೊಲ್ಯೂಷನ್ ಹೇಗೆ ತೆಗಿತೀರಾ, ಆ ಕಾರ್ನರ್ ಪಾಯಿಂಟ್ ಅನ್ನು ಹೇಗೆ ಎತ್ಕೋತೀರಾ, ಅದಕ್ಕೆ ಮಿನಿಮಮ್ ವ್ಯಾಲ್ಯೂ ಇರುತ್ತಾ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗಿರುತ್ತೆ, ಇದರ ಬಗ್ಗೆ ಕಾನ್ಸೆಪ್ಚುವಲ್ ನಾಲೆಜ್ ನಿಮಗೆ ಇರಲೇಬೇಕು. ಇದನ್ನ ಓದ್ಕೊಂಬಿಡಿ. ಗಾಟ್ ಇಟ್? ಇದು 1 ಮಾರ್ಕ್ ಅಲ್ಲಿ ಬರುವಂತದ್ದು. ಆದ್ರೆ ಇದುವರೆಗೆ ನಿಮ್ಮ ಪೇಪರ್ ಅನ್ನ ಗಮನಿಸಿದಾಗ MCQ ಇದುವರೆಗೆ ಈ ತರದ್ದು ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಬಂದಿದೆ. ಬಟ್ ನಿಮ್ಮ ರೆಫರೆನ್ಸ್ಗೋಸ್ಕರ ಈ ಒಂದು PDF ಫೈಲ್ ನ ಕೊನೆಯಲ್ಲಿ ಹಳೆಯ ವರ್ಷಗಳಲ್ಲಿ PU ಬೋರ್ಡ್ ಬಿಡುಗಡೆ ಮಾಡಿದ್ದಂತಹ ಎಲ್ಲ ಮಾಡೆಲ್ ಪೇಪರ್ಸ್ ನಲ್ಲಿ ಇರುವ MCQ ನ ನಿಮಗೋಸ್ಕರ ಕೊಡಲಾಗಿದೆ. ಪ್ರಾಬಬಿಲಿಟಿ ಕೂಡ ಕೊನೆಯಲ್ಲಿದೆ. ಕಂಡೀಷನಲ್ ಪ್ರಾಬಬಿಲಿಟಿ ಬಗ್ಗೆ ಕ್ವಶನ್ ಬರುತ್ತೆ, ಕರೆಕ್ಟ್? ನೀವು ಅದನ್ನ ರೆಫರ್ ಮಾಡಿ. ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ನೀವು ಅದನ್ನ ಹಳೆ ಮಾಡೆಲ್ ಪೇಪರ್ಸ್ ನೋಡಬಹುದು. PU ಬೋರ್ಡ್ ಇದನ್ನ ಒದಗಿಸಿತ್ತು. ಅವ್ರೇನ್ ಲಿಸ್ಟ್ ಮಾಡಿದ್ರು, ಆ ಎಲ್ಲ 10 ಮಾಡೆಲ್ ಪೇಪರ್ಸ್ ಅಲ್ಲಿ ಎಂತೆಂತ ಕ್ವಶನ್ ಇತ್ತು ನಾನು ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ಬಟ್ ಕೆಲವೊಂದು ಇಲ್ಲಿ ಹಳೆಯ ಮಾಡೆಲ್ ಪೇಪರ್ ಆಗಿರೋದ್ರಿಂದ ಡಿಲೀಟ್ ಮಾಡಿರುವಂತಹ ಸಿಲೆಬಸ್ ಅನ್ನ ಕೂಡ ಇದೆ, ಕರೆಕ್ಟ್? ಕೆಲವು ಮಾತ್ರ. ಫಾರ್ ಎಕ್ಸಾಂಪಲ್ ಬೈನರಿ ಆಪರೇಷನ್ಸ್ ಇವಾಗ ಎಕ್ಸಾಮ್ ಖಂಡಿತ ಬರಲ್ಲ, ಬಟ್ ಅದನ್ನ ಲಾಸ್ಟ್ ಇಯರ್ PU ಬೋರ್ಡ್ ಅದನ್ನ ಬಿಡುಗಡೆ ಮಾಡಿತ್ತು. ಬಟ್ ಎನಿವೆ ನೀವು ಅದನ್ನ ಬಿಟ್ಬಿಟ್ಟು ಬೇರೆದನ್ನ ಇಲ್ಲಿ ಗಮನ ಇಟ್ಟು ನೋಡಬಹುದು. ಬಟ್ ಇಫ್ ಯು ಆಕ್ಸೆಸ್ ದೀಸ್ ಫೈಲ್ಸ್, if you follow this particular video, it will be really useful for you guys
to score 75 plus. Hope you really enjoyed this. ಇದನ್ನ ನಿಮ್ಮ ಮತ್ತಿತರ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಿ. ಲಾಸ್ಟ್ ಮಿನಿಟ್ ಅಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ಇದು ಬಳಕೆ ಆಗ್ಬೋದು, ಯೂಸ್ ಆಗ್ಬೋದು, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೋದು. ಕೊನೆಯ ಹಂತದಲ್ಲಿ ನೀವು 80ಗೆ 75 ಪ್ಲಸ್ ತಗೊಳ್ಳಿ. PUC ನಿಮ್ಮ ಜೀವನದಲ್ಲಿ ತುಂಬಾ ಅತಿ ಮಹತ್ವದ ಘಟ್ಟ. ಇದು ನಿಮ್ಮ ಮುಂದಿನ ಕೋರ್ಸಸ್ಗಳನ್ನ ಡಿಸೈಡ್ ಮಾಡುತ್ತೆ, ಎಲ್ಲಿ ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡುತ್ತೆ, ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್. ಅದಕ್ಕೋಸ್ಕರ ನಾನೀಗ ಹೇಳಿದಂತ ಕೆಲವು ಟ್ಯಾಕ್ಟಿಕ್ಸ್ ಅನ್ನ ಫಾಲೋ ಮಾಡಿ. ಯು ಸೆಲೆಕ್ಟ್ ದ ರೈಟ್ ಕ್ವೆಶ್ಚನ್ ಅಂಡ್ ಆನ್ಸರ್. ದಟ್ ಈಸ್ ದ ಬೆಸ್ಟ್ ವೇ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್. ಹೋಪ್ ಯು ಎಂಜಾಯ್ಡ್. ಕಮೆಂಟ್ ಬಾಕ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಮೆಂಟ್ಸ್ ಗಳನ್ನ ಕೊಡಿ ಮತ್ತು ಈ ವಿಡಿಯೋನ ಆದಷ್ಟು ಕರ್ನಾಟಕದ ಮೂಲ ಮೂಲೆಗೆ ಶೇರ್ ಮಾಡಿ. ಮತ್ತೆ ನಾವು ನಾಳೆ tchr ಆಪ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗೋಣ. ನಮಸ್ತೆ.